ಸತ್ಯವೇದ ಗ್ರಂಥ ತಂದಿರುವರು. ಇವತ್ತು ಸಂದೇಶಕ್ಕಾಗಿ ನಾವು ಬರೋಣ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 24ನೇ ವಚನ. ಬುಕ್ ಆಫ್ ಹೀಬ್ರೂ ಚಾಪ್ಟರ್ 12 ವರ್ಸ್ 24. ಹೊಸ ಒಡಂಬಡಿಕೆಗೆ ಮಧ್ಯಸ್ಥಿಕನಾಗಿರುವ ಯೇಸುವಿನ ಬಳಿಗೆ ಹೇಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೂ ಬಂದಿದ್ದೀರಿ. ಇವತ್ತು ನೀವು ಕೂಡಿ ಬಂದಿರುವಂಥ ಸ್ಥಳ ಆತನ ಪ್ರೋಕ್ಷಣ ರಕ್ತದ ಬಳಿಗೆ. ಆಮೆನ್. And to Jesus, the mediator of the new covenant, and to the blood of speaking that speaketh better things than that of Abel. ಹಾಬೇಲನಿಗಿಂತ ಉತ್ತಮವಾಗಿ, ರಕ್ತಕ್ಕಿಂತ, ಆಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ, ಉತ್ತಮವಾಗಿ ಮಾತನಾಡುವ. ಮೈ ಟೈಟಲ್ ಆಫ್ ದ ಮೆಸೇಜ್ ಟುಡೇ, ಇವತ್ತಿನ ನನ್ನ ಸಂದೇಶದ ಪೀಠಿಕೆ, ದ ಬ್ಲಡ್ ಸ್ಟಿಲ್ ಸ್ಪೀಕ್ಸ್. ರಕ್ತವು ಇನ್ನು ಮಾತನಾಡ್ತಾ ಇದೆ. ರಕ್ತವು ಇನ್ನು ಮಾತನಾಡ್ತಾ ಇದೆ. ದ ಬ್ಲಡ್ ಸ್ಟಿಲ್ ಸ್ಪೀಕ್ಸ್. ಇಲ್ಲಿ ಇಬ್ರಿಯ ಗ್ರಂಥಕರ್ತನು ಆತನ ಮೇಜರ್ ಫೋಕಸ್, ಅವನ ಉದ್ದೇಶ, ಮೇಜರ್ ಫೋಕಸ್ ಈ ಇಬ್ರಿಯ ಪತ್ರಿಕೆಯಲ್ಲಿ ಕ್ರೈಸ್ತರ ನಂಬಿಕೆ, ಹಳೇ ಒಡಂಬಡಿಕೆಯ ಜನರ ಅಥವಾ ಅವರ ಸೇವೆಗಿಂತ ಉತ್ತಮವಾದದ್ದು ಯೇಸುವಿನ ಸೇವೆ ಎನ್ನುವುದನ್ನ ತಾನು ಒತ್ತಿ ಹೊತ್ತಿ ಹೇಳ್ತಾ ಇದ್ದಾನೆ. ದ ಬುಕ್ ಆಫ್ ಹೀಬ್ರೂ ಈಸ್ ಎ ಟ್ರೆಮೆಂಡಸ್ ಬುಕ್. ಇದರಲ್ಲಿ ಎರಡು ಮಾತುಗಳಿಲ್ಲ. ಹಿಬ್ರಿಯ ಗ್ರಂಥಕರ್ತನು, ಕೆಲವರು ಹೇಳ್ತಾರೆ ಅಪೊಸ್ತಲನಾದ ಪೌಲನು ಅದನ್ನು ರಚಿಸಿರ್ಬೋದು, ಆದರೆ ವ್ಯಕ್ತವಾಗಿ ಯಾರೂ ಹೇಳಲಿಲ್ಲ ಪೌಲನೇ ರಚಿಸಿದ್ದಾನೆ ಎಂಬುದಾಗಿ. ಆದರೆ ಪೌಲನ ಭಾಷಾ ಶೈಲಿಗಳು ಒಳಪಟ್ಟಿರೋದ್ರಿಂದ ಹಿಬ್ರಿಯ ಗ್ರಂಥವನ್ನು ಸಹ ಅಪೊಸ್ತಲನಾದ ಪೌಲನೇ ರಚಿಸಿರುವುದು ಎಂದು ಭಾವಿಸುವವರಿದ್ದಾರೆ. ಇದರಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಕುರಿತಾದಂಥ ವಿವಿಧ ಕಾರ್ಯಗಳು ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆ, ದ ನ್ಯೂ ಕವನೆಂಟ್ ಅಂಡ್ ದ ಓಲ್ಡ್ ಕವನೆಂಟ್, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ. ಇದು ಎರಡರಲ್ಲೂ ಯೇಸು ಸ್ವಾಮಿ ಒಂದು ಸಂಪೂರ್ಣವಾದ ಪರ್ಫೆಕ್ಟ್ ಸ್ಯಾಕ್ರಿಫೈಸ್, ಯೇಸು ಮಾತ್ರವೇ ಸಂಪೂರ್ಣವಾದ ಯಜ್ಞವಾದವನು. ದ ಟ್ರೂ ಐ ಪ್ರೀಸ್ಟ್, ಅವನೊಬ್ಬನೇ ಸತ್ಯವಾದ ಮಹಾಯಾಜಕನು, ಅವನೊಬ್ಬನೇ ದ ಮೀಡಿಯೇಟರ್ ಬಿಟ್ವೀನ್ ಗಾಡ್ ಅಂಡ್ ಹ್ಯುಮ್ಯಾನಿಟಿ. ಮನುಷ್ಯರಿಗೂ ದೇವರಿಗೂ ಮಧ್ಯದಲ್ಲಿ ಒಬ್ಬನೇ ಮಧ್ಯಸ್ಥಿಕನು ಎಂಬುದರಲ್ಲಿ ಎರಡು ಮಾತುಗಳಿಲ್ಲ. ನೀವು 1ನೇ ಅಧ್ಯಾಯ, ಹಿಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ, ಹೀಬ್ರೂ ಚಾಪ್ಟರ್ 1 ವರ್ಸ್ 1 to 4. ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರವಾಗಿ ಮಾತನಾಡಿದ್ದಾನೆ. ನೋಡ್ರಿ, ಪುರಾತನ ಕಾಲದಲ್ಲಿ ನಮ್ಮ ಪಿತೃಗಳ ಸಂಗಡ ಪ್ರವಾದಿಗಳ ಬಾಯಿಗಳಿಂದ ಭಾಗವಾಗಿಯೂ ವಿಧ ವಿಧವಾಗಿಯೂ ಮಾತನಾಡಿದ ದೇವರು ಈ ಅಂತ್ಯ ದಿನಗಳಲ್ಲಿ ಅಂದ್ರೆ ಪುರಾತನ ಮತ್ತು ಅಂತ್ಯ, ಮನಸ್ಸಾಕ್ಷಿಯ ಕಾಲದಿಂದ, ಧರ್ಮಶಾಸ್ತ್ರದ ಕಾಲದಿಂದ ಈಗ ನಡೆಯುತ್ತಿರುವಂಥ ಈ ಕೃಪಾಯುಗದಲ್ಲಿಯೂ ಸಹ ದೇವರು ನಮ್ಮೊಟ್ಟಿಗೆ ತನ್ನ ಮಗನ ಸಂಗಡ ಅಥವಾ ಮಗನ ಮೂಲಕ ನಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ತಾನು ಮಾತನಾಡುವ ದೇವರಾಗಿದ್ದಾನೆ. ನಂಬುವವರು ಮಾತ್ರ ಆಮೇಲೆ ಹೇಳಲಿಲ್ಲ.
ಹಲ್ಲೆಲೂಯಾ. ನಾವು ಸೇವಿಸುವ ದೇವರು ಅವನೇ ಆಲ್ಫಾ, ಅವನೇ ಒಮೆಗಾ, ಅವನೇ ಆರಂಭ, ಅವನೇ ಅಂತ್ಯವಾಗಿದ್ದಾನೆ. ಅವನ ಆರಂಭದಲ್ಲಿ ಮಾತಾಡಿರೋದಾದ್ರೆ ಅವನ ಕೊನೆಯವರೆಗೂ ಮಾತಾಡೋದಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಅವನು ಮಾತನಾಡುವ ದೇವರು. ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತನಾಡ್ತಾ ಇದ್ದಾನೆ. ಈತನನ್ನ ಎಲ್ಲಕ್ಕೂ ಬಾಧ್ಯನಾಗಿ ದೇವರು ನೇಮಿಸಿದನು. ಗಟ್ಟಿಯಾಗಿ ಹೇಳ್ರಿ, ಎಲ್ಲದಕ್ಕೂ ಬಾಧ್ಯನಾಗಿ ಕರ್ತನು ನೇಮಿಸಿದನು. ಹಾಗಾದ್ರೆ ವಾಟ್ ಎವರ್ ಯು ಆಸ್ಕ್ ಇನ್ ದ ನೇಮ್ ಆಫ್ ಜೀಸಸ್, ಥ್ರೂ ಹಿಮ್, ಅವನ ಮೂಲಕ ನಿನಗೆ ಲಭಿಸಲ್ಪಡುತ್ತೆ. ಅರ್ಥ ಆಗಲಿಲ್ಲ? ಎಲ್ಲದಕ್ಕೂ ಅವನೇ ಬಾಧ್ಯನಾಗಿ ದೇವರು ನೇಮಿಸಿದ್ದಾನೆ. ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡಿದನು. ಕರ್ತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೂ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದ ಏನು ಮಾಡಿದ ಮೇಲೆ, ಪಾಪ ವಿಶುದ್ಧಿ ಮಾಡಿದ ಮೇಲೆ, ನಾನು ಅದನ್ನು ಅಂಡರ್ಲೈನ್ ಮಾಡ್ಕೊಡ್ರಿ, ನಾನು ಬರ್ತೀನಿ ಅಲ್ಲಿಗೆ. ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದಲ್ಲಿ ಮಹತ್ವವುಳ್ಳ ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಪಾಪ ವಿಶುದ್ಧಿ ಮಾಡಿದ ಮೇಲೆ ಥ್ರೂ ದ ಸ್ಯಾಕ್ರಿಫೈಸ್ ಆಫ್ ಹಿಸ್ ಲೈಫ್, ಅವನ ಜೀವನದ ಅಂತ್ಯದಲ್ಲಿ ಮಾನವ ಕುಲದ ಪಾಪಗಳನ್ನೆಲ್ಲ ಕ್ಷಮಿಸಿ ಶುದ್ಧಿ ಮಾಡಿ ಮನುಷ್ಯನಿಗೂ ದೇವರಿಗೂ ಬಾಂಧವ್ಯ ಇಲ್ಲದೆ ಇದ್ದ ಸ್ಥಳಗಳಲ್ಲಿ ಬಾಂಧವ್ಯವನ್ನು ನಿರ್ಮಿಸಿ, ತಾನು ಈಗ ತಂದೆಯಾದ ದೇವರ ಬಲಭಾಗದಲ್ಲಿ, ಉನ್ನತ ಲೋಕದಲ್ಲಿ, ಮಹತ್ವವುಳ್ಳ ದೇವರ ಬಲಭಾಗದಲ್ಲಿ ಆಸನಾರೂಢನಾಗಿದ್ದಾನೆ. Praise God. Praise God. Hallelujah. ಹನ್ನೆರಡನೇ ಅಧ್ಯಾಯಕ್ಕೆ ಬರಬೇಕಾದ್ರೆ ಇಬ್ರು 12th ಚಾಪ್ಟರ್ 11ನೇ ಅಧ್ಯಾಯ ನಂಬಿಕೆಯ ವೀರರ ದೊಡ್ಡ ಪಟ್ಟಿ ಇದೆ. ಅನಂತರ 12ನೇ ಅಧ್ಯಾಯಕ್ಕೆ ಬರ್ತಾ ಇದ್ದಾನೆ. 12ನೇ ಅಧ್ಯಾಯದಲ್ಲಿ ಬಂದಾಗ ಜೀಸಸ್ ದ ಮೀಡಿಯೇಟರ್ ಆಫ್ ನ್ಯೂ ಕವನೆಂಟ್, ಅವನು ಹೊಸ ಒಡಂಬಡಿಕೆಗೆ ಮಧ್ಯಸ್ಥಿಕನು. ಅಂಡ್ ಟು ದ ಬ್ಲಡ್, ಆತನ ರಕ್ತ, ಸ್ಪ್ರಿಂಕ್ಲಿಂಗ್ ದಟ್ ಸ್ಪೀಕ್ಸ್ ಬೆಟರ್ ಥಿಂಗ್ಸ್ ದೆನ್ ದಟ್ ಆಫ್ ಏಬೆಲ್. ಅದರ 24ನೇ ವಾಕ್ಯದಲ್ಲಿ ನಾವು ಕಾಣ್ತೀವಿ, ಅವನು ಹಾಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೀರಿ. ಇವತ್ತು ನಾನು ನೀನು ಬಂದಿರೋದು ಮಾತನಾಡುವ ರಕ್ತದ ಬಳಿಗೆ ಬಂದಿದ್ದೇವೆ. ಅದು ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಆಮೇನ್, ಆಮೇನ್. ಹಾಬೇಲಿನ ಕುರಿತು ನಾವು ಚಿಂತೆ ಮಾಡುವಾಗ ದ ಫಸ್ಟ್ ಪರ್ಸನ್, ಮೊದಲನೇ ವ್ಯಕ್ತಿ, ತಾನು ರಕ್ತವನ್ನ ಸುರಿಸಿ ಬಲಿಯಾದವನು. ಈ ಭೂಮಿಯಲ್ಲಿ ಒಂದು ಉತ್ತಮವಾದ ದೇವರಿಗೆ ಮೆಚ್ಚುಗೆ ಇರುವ ಆರಾಧನೆಯನ್ನು ನಡೆಸಿದ ನಂತರ ಪ್ರಾಣ ತ್ಯಾಗ ಮಾಡಬೇಕಾದ ವ್ಯಕ್ತಿ. ನಿಮಗೆ ಅರ್ಥ ಆಗಲಿಲ್ಲ? ಹೇಬೇಲನು ದೇವರು ಮೆಚ್ಚುವಂತ ಆರಾಧನೆಯನ್ನು ಇಟ್ಟ ನಂತರ ಸ್ವಂತ ಸಹೋದರನ ಕೈಯಲ್ಲಿ ಬಲಿಯಾಗಬೇಕಾದ ಪರಿಸ್ಥಿತಿ ಬಂತು. ಇದರ ಕುರಿತು ಮಾತನಾಡ್ತಾ ಇರುವಾಗಲೇ ಇಬ್ರಿಯ ಗ್ರಂಥಕರ್ತನು ನೇರವಾಗಿ ಈ ರಕ್ತ ಮಾತನಾಡ್ತಾ ಇದೆ, ಈ ರಕ್ತ ಭೂಮಿಯಲ್ಲಿ ಮಾತಾಡ್ತಾ ಇದೆ, ಕೂಗ್ತಾ ಇದೆ. ಆದರೆ ಅದಕ್ಕಿಂತ ಹೆಚ್ಚಿನದು
ಮತ್ತೊಂದು ರಕ್ತ ಸುರಿಯಲ್ಪಟ್ಟಿದೆ. ಅದು ಮತ್ಯಾರ ರಕ್ತವೂ ಅಲ್ಲ, ಅದು ನನಗಾಗಿ ನಿನಗಾಗಿ ಸುರಿಸಲ್ಪಟ್ಟ ಯೇಸುವಿನ ಪರಿಶುದ್ಧ ರಕ್ತ ಎಂಬುದಾಗಿದೆ. ಯೇಸುವಿನ ರಕ್ತ ಆಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ರಕ್ತ. ಅವನು ಕಂಪೇರ್ ಮಾಡ್ತಾ ಇದ್ದಾನೆ. ಒಂದು ಕಡೆ ಆಬೇಲನ ರಕ್ತ, ಅವನು ಪರಿಶುದ್ಧನಾಗಿದ್ದನು, ಅವನು ನೀತಿವಂತನಾಗಿದ್ದನು, ಅವನು ದೇವರನ್ನ ಆರಾಧಿಸಿ ಮೆಚ್ಚಿಸಿದವನಾಗಿದ್ದನು, ಅವನು ಪಾಪ ರಹಿತನಾಗಿದ್ದನು. ಆದರೂ ಅವನು ಬಲಿಯಾಗಬೇಕಾಯಿತು. ಹಾಗಾದ್ರೆ ಇದರ ಹಿನ್ನೆಲೆಯನ್ನ ಕಾಣಬೇಕಾದ್ರೆ ನಾವು ಆದಿಕಾಂಡ ಪುಸ್ತಕಕ್ಕೆ ಬರಬೇಕು. ಲೆಟ್ ಮೀ ಟರ್ನ್ ಯುವರ್ ಅಟೆನ್ಷನ್ ಟು ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 4. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯದ ಕಡೆಗೆ ಬನ್ರಿ. 1ನೇ ವಾಕ್ಯದಿಂದ, ಆ ಪುರುಷನು ತನ್ನ ಹೆಂಡತಿಯಾದ ಅವ್ವಳನ್ನ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯನನ್ನ ಹೆತ್ತು. ದ ಸನ್ಸ್ ಆಫ್ ಆಡಮ್ ಅಂಡ್ ಹೀವ್, 2 ಮಕ್ಕಳು, ಅವರಿಗೆ 2 ಮಕ್ಕಳು. ಒಬ್ಬನು ಕಾಯನು ದೊಡ್ಡವನು, ಎರಡನೇವನು ಹಬೇಲನು ಚಿಕ್ಕವನು. ಇದೆಂತದು ಪಾಸ್ಟ್ರೆ, ನಾವು ಸಂಡೇ ಸ್ಕೂಲಿಂದ ಓದ್ತಾ ಬಂದಿರೋದನ್ನ ತಿರ್ಗಾ ಹೇಳ್ತಾ ಇದ್ದೀರಾ? ಹೌದು, ಕೆಲವೊಮ್ಮೆ ಎಲ್ಲ ಓದಿರ್ತೀವಿ, ಅರ್ಥ ಮಾಡ್ಕೊಂಡಿರಲ್ಲ. ಎಲ್ಲ ಪ್ರಸಂಗ ಕೇಳ್ತೀವಿ, ಅರ್ಥ ಮಾಡ್ಕೊಳ್ಳಿಲ್ಲ. ಜೀವನದಲ್ಲಿ ಪ್ರಯೋಜನ ಏನು? ಗಮನ ಇಟ್ಟು ಕೇಳ್ರಿ. ದೊಡ್ಡವನು ಕಾಯನು, ಚಿಕ್ಕವನು ಹಬೇಲನು. ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದನೆಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಏಬೆಲ್ನನ್ನ ಎತ್ತಳು. ಏಬೆಲ್ನು ಕುರಿ ಕಾಯುವವನು, ಕಾಯನು ವ್ಯವಸಾಯ ಮಾಡುವವನಾಗಿದ್ದ. ಕಾಲಾಂತರದಲ್ಲಿ ಕಾಯನನು ಹೊಲದ ಬೆಳೆಯಲ್ಲಿ ಕೆಲವನ್ನ ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹ್ಯಾಬೇಲನು ಹಾಗೆ ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನ ಹೋಮ ಮಾಡಿದನು. ಇಲ್ಲಿ ಒಬ್ಬನು ಅವನ ಕಸುಬಿನಿಂದ ಸಿಕ್ಕಿದಂತ, ವ್ಯವಸಾಯಗಳಿಂದ ಸಿಕ್ಕಿದಂತ ಕಾಯಿ ಪಲ್ಯಗಳನ್ನಾಗಿರ್ಬೋದು, ದವಸ ಧಾನ್ಯಗಳನ್ನು ತಂದು ಅವನು ದೇವರ ಸಮ್ಮುಖದಲ್ಲಿಟ್ಟು ದೇವರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಿ ಆರಾಧನೆ ಮಾಡಿದನು. ಆದರೆ ಅವನ ಆರಾಧನೆಯಲ್ಲಿ ದೇವರು ಒಲಿಯಲಿಲ್ಲ. ಹಬೇಲನ ಆರಾಧನೆ, ಅವನು ಕೊಬ್ಬಿದ ಕುರಿ ಮರಿಯನ್ನು ತಂದು ದೇವರಿಗೆ ಯಜ್ಞವಾಗಿ ಅರ್ಪಿಸಿದನು. ಅದರ ಕುರಿತು ನಾನು ಮಾತಾಡಕ್ಕೆ ಹೋಗೋದಿಲ್ಲ. ಕಾರಣ ಒಂದು ಜೀವ ಉಳ್ಳದು, ಇನ್ನೊಂದು ಜೀವ ಇಲ್ಲದೆ ಇರೋದು. ನಿನ್ನ ಆರಾಧನೆ ಜೀವ ಉಳ್ಳದಾದರೆ, ನೀನು ಹೇಳುವ ಸ್ತೋತ್ರ ಜೀವ ಉಳ್ಳದಾದರೆ, ನೀನು ಹೇಳುವ ಒಂದೊಂದು ಪದಗಳು ದೇವರ ಸಮ್ಮುಖದಲ್ಲಿ ಜೀವ ಉಳ್ಳದಾದರೆ ಅದು ದೇವರನ್ನ ಮೆಚ್ಚಿಸುವಂಥದ್ದಾಗಿರುತ್ತೆ. ಆಬೇಲನ ಆರಾಧನೆ ಜೀವ ಉಳ್ಳ ಆರಾಧನೆ ಆಗಿತ್ತು. ಆದರೆ ಈ ಆರಾಧನೆಯ ನಂತರ ಕಾಯನಿಗೆ ಮನಸ್ಸು ದುಃಖಕ್ಕೆ ಒಳಪಟ್ಟನು. Sometimes people are coming to the church and worshiping the Lord, but they are not pleased with God. ದೇವರಿಂದ ಅವರು ಮೆಚ್ಚುಗೆಗೆ ಒಳಪಡೋದಿಲ್ಲ. ನೀವು ಸ್ತೋತ್ರ ಹೇಳ್ದ ಇದ್ದಾಗಲೇ ನನಗೆ ಅರ್ಥ ಆಯಿತು. ಆಮೇಲೆ ಪ್ರತಿಯೊಂದು ಆರಾಧನೆಯು ದೇವರು ಸ್ವೀಕರಿಸಬೇಕು ಅಂತಿಲ್ಲ. ಹಲ್ಲೆಲೂಯಾ. ಆದರೆ ನೀನು ಆರಾಧನೆ ಮಾಡುವಾಗ ಮನುಷ್ಯರನ್ನ ಮೆಚ್ಚಿಸೋದಕ್ಕಲ್ಲ, ಯಾರನ್ನ ಮೆಚ್ಚಿಸೋಕ್ಕಲ್ಲ. ನಾನು ಬಂದಿರೋದು ದೇವರನ್ನ ಮೆಚ್ಚಿಸೋದಕ್ಕೆ. ನನ್ನ ಆರಾಧನೆಯಲ್ಲಿ ನನ್ನ ದೇವರು ಒಲಿದು ಬರಬೇಕು. ಆ ಪರಿಜ್ಞಾನದೊಂದಿಗೆ ಆರಾಧಿಸಬೇಕು. ಕಾಲ
ಕಾಲಗಳು ಹೋಗ್ತಾ ಇದೆ. ಅವನ ಆರಾಧನೆಯಲ್ಲಿ ಸೋತ. ದೇವರು ಅವನ ಆರಾಧನೆಯನ್ನು ಮೆಚ್ಚಲಿಲ್ಲ. ದುಃಖಿತನಾದ. ಆಮೇಲೆ ಆದರೆ ಅಲ್ಪ ಸಮಯದ ನಂತರ ದೇವರು ಅವನನ್ನು ಭೇಟಿ ಮಾಡ್ತಾ ಇದ್ದಾನೆ. ದೇವರು ಅವನನ್ನು ಭೇಟಿ ಮಾಡಿ, ನೋಡ್ರಿ, ಉಳ್ಳವನ ಕಂಡ್ರೆ ಇಲ್ಲದೆ ಇರುವವನಿಗೆ ಯಾವಾಗಲೂ ಅಸೂಯೆ ಇದ್ದೇ ಇರುತ್ತೆ. ಸ್ತೋತ್ರ ಹೇಳಲಿಲ್ಲ. ಉಳ್ಳವನನ್ನು ಕಂಡ್ರೆ ಇಲ್ಲದೆ ಇರುವವನಿಗೆ ಯಾವಾಗಲೂ ಅಸೂಯೆ ಇರುತ್ತೆ. ದೇವರು ಮೆಚ್ಚಿದವನನ್ನು ಕಂಡ್ರೆ ದೇವರ ಮೆಚ್ಚುಗೆ ಇಲ್ಲದವನಿಗೆ ಹೊಟ್ಟೆ ಉರಿನೂ ಉಂಟಾಗುತ್ತೆ, ಅಸೂಯೆನೂ ಉಂಟಾಗುತ್ತೆ. ಕಮಾನ್, ನೀವು ಸ್ತೋತ್ರ ಹೇಳದೆ ಇದ್ದಾಗ ಕಾಯಿನ ಒಳಗಡೆ ಈ ಸ್ಪಿರಿಟ್ ಹತ್ಬಿಡ್ತು. ಹೇ, ನಾನು ಆರಾಧನೆಗೆ ಬಂದೆ, ನಾನು ಸಭೆಗೆ ಬಂದೆ, ನಾನು ಬಿಲಿವರೇ. ಎಸ್, ಇಲ್ಲ ಅಂದವರು ಯಾರು? ದೇವರು. ನನ್ನ ದೇವರು ನೀನು ಚಿಂತೆ ಮಾಡೋ ರೀತಿಯಲ್ಲಿ ಅಲ್ಲ. ನೀನು ಚಿಂತೆ ಮಾಡೋ ರೀತಿಯಲ್ಲಿ ಅಲ್ಲ. ನೀನು ಈ ಕಡೆ ನೋಡೋಷ್ಟಕ್ಕೆ ದೇವರು ನಿನ್ನ ಭವಿಷ್ಯ ನೋಡಿರ್ತಾನೆ. ಇವನ ಒಳಗಡೆ ಸ್ಪಿರಿಟ್ ಯಾವುದು ಎಂಟ್ರಿ ಆಗ್ತಾ ಇದೆ ಅಂತ ದೇವ್ರಿಗೆ ಗೊತ್ತಾಯಿತು. ದೇವ್ರಿಗೆ ಗೊತ್ತಾದಾಗಲೇ, ಕಾಯಿನೆ, ನಿನ್ನ ಮುಖ ಯಾಕೆ ಬಾಡ್ತು, ನಿನ್ನ ತಲೆ ಯಾಕೆ ಬಗ್ಗಿಸ್ದೆ, ವಾಟ್ ಈಸ್ ದ ಪ್ರಾಬ್ಲಮ್, ವೈ ಯು ಆರ್ ಅಪ್ಸೆಟ್, ನೀನು ಏನಕ್ಕೆ ಮುಖ ತಿರ್ಸ್ಕೊಂಡೆ, ನೀನು ಯಾಕೆ ಮುಖ ಗಂಟು ಹಾಕ್ಕೊಂಡೆ, ಯಾಕೊಂಥರ ಇದೆಯಾ? ಸ್ತೋತ್ರ. ಬೇಡ, ಇದು ಸರಿ ಆಗಲ್ಲ. ಅವಾಗಲೇ ಅವನು ತಿದ್ಕೊಂಬೋದಾಗಿತ್ತು. ದೇವರು ಅವನಿಗೆ ಎಚ್ಚರಿಕೆ ಕೊಟ್ಟರು. ಒಂದೇ ದಿನ ಯಾರು ಪಾಪ ಮಾಡಲ್ಲ. ಮೋಹವು ಗರ್ಭಧರಿಸಿ ಪಾಪವನ್ನ ಏರುತ್ತೆ. ಪಾಪ ಬರೋಕ್ ಮುಂಚೆನೆ ದೇವರು ಎಚ್ಚರಿಸ್ತಾನೆ. ಏಯ್ ಕಮಾನ್, ಸಮಥಿಂಗ್ ಇಸ್ ರಾಂಗ್. ನಿನ್ನ ಒಳಗಡೆ ದೇವರು ಇಷ್ಟಪಡುವ ರೀತಿಯಲ್ಲಿ ನೀನು ನಡ್ಕೊಬೇಕೆನ್ನೋದು ದೇವರ ಚಿತ್ತ. ಎಸ್, ಇವತ್ತು ನನ್ನ ಆರಾಧನೆಯಲ್ಲಿ ದೇವರು ಮೆಚ್ಚಲಿಲ್ಲ ಆದರೆ ನಾಳೆ ಅದರ ಬಡ್ಡಿ ಸಮೇತ ದೇವರನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡಬೇಕು. ಹಲೋ, ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಬದಲಾಗಿ ಇವತ್ತು ಫೇಲ್ಯೂರ್ ಆಗಿದ್ರಿಂದ ಇನ್ನು ಆಯುಸ್ಸಿನಲ್ಲಿ ಯಾರು ಗೆದ್ದಿದ್ದಾರೋ ಅವ್ರಿಗೆ ವಿರುದ್ಧ ಕತ್ತಿ ಮಸಿಯೋದಲ್ಲ ಸ್ವಭಾವ. ಕಾಯಿನಿಗೆ ಸಂಭವಿಸಿದೆ. ಅವನ್ ರಿಪೆಂಟ್ ಆಗಬೇಕಾಯಿತು. ಓಕೆ, ಲೆಟ್ ಇಟ್ ಬಿ. ನನ್ನ ಸಹೋದರ ತಾನೆ, ಅಟ್ಲೀಸ್ಟ್ ಒಂದೇ ಕುಟುಂಬದವ್ರು ತಾನೆ. ನಮ್ಮಲ್ಲಿ ಕನ್ನಡದಲ್ಲಿ ಹೇಳ್ತಾರೆ, ಮಕ್ಕಳು ಬೆಳೀತಾ 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 ಸಹೋದರರು ದಾಯಾದಿಗಳಾಗ್ಬಿಡ್ತಾರೆ ಅಂತ. ಇವನು ದಾಯಾದಿ ಥರ ಆಗ್ಬಿಟ್ಟ ನೋಡ್ರಿ. ನನಗಿಲ್ಲ ಅಂದ್ರೆ ತಮ್ಮ ಉಳಿಯಂಗಿಲ್ಲ. ಯಾವ ಸ್ಪಿರಿಟ್ ರೀ ಇದು? ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಕಂಪೇರ್. ಒಂದು ಕಡೆ ಇಬ್ಬರು ಆರಾಧನೆ ಮಾಡೋಕ್ಕೆ ಬಂದರು. ತಂದೆಯಾದ ದೇವರು ನೋಡಿದರು, ಒಂದು ಜೀವ ಉಳ್ಳದು, ಇನ್ನೊಂದು ಜೀವ ಇಲ್ಲದೆ ಇರುವ ಆರಾಧನೆ. ಜೀವ ಉಳ್ಳ ಆರಾಧನೆಯನ್ನು ದೇವರು ಮೆಚ್ಚಿದನು. ಆಬೇಲಿನ ಆರಾಧನೆ ದೇವರು ಮೆಚ್ಚಿದನು, ಕಾಯಿನ ಆರಾಧನೆ ದೇವರು ಮೆಚ್ಚಲಿಲ್ಲ. ಇವನು ಕೋಪ ಮಾಡ್ಕೊಬೇಕಾಗಿರೋದು ಯಾರ ಹತ್ರ? ದೇವ್ರ ಹತ್ರ. ನಾನು ಬಂದೆ ದೇವ್ರೆ, ನಾನು ನಿನ್ನೇನು ಆರಾಧನೆ ಮಾಡಕ್ಕೆ ಬಂದೆ, ನನ್ನ ಕೈಯಲ್ಲಿ ಇರೋದನ್ನು ತಗೊಂಡ್ಬಂದೆ, ನಿನ್ನನ್ನು ಆರಾಧನೆ ಮಾಡಕ್ಕೆ ಸಮರ್ಪಿಸ್ದೆ. ವೈ ಗಾಡ್, ವೈ ಯು ಆರ್ ನಾಟ್ ಪ್ಲೀಸ್ಡ್ ವಿತ್ ಮೀ? ನೀನು ನನ್ನ ಜೊತೆ ಯಾಕೆ ನೀನು ಮೆಚ್ಚಲಿಲ್ಲ ಅಂತ ದೇವರ ಹತ್ರ ಕೇಳಬೇಕಾದವನು ದೇವರನ್ನ ಬಿಟ್ಟು ನೇರವಾಗಿ ಇವನ ಮೇಲೆ ಹೊಟ್ಟೆ ಉರಿ ಬಂತು. ನಮ್ಮಲ್ಲಿ ಹೇಳ್ತಾರಲ್ಲ, ಹಸುಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಹಾಕ್ತಾರಂತೆ. ಸ್ತೋತ್ರ. ಯಾರೋ ಇದಕ್ಕೆ ನಿರಪರಾಧಿಯಾದಂಥ ಆಬೇಲ್ ನನ್ನ ಬಲಿ ಕೊಡ್ಬೇಕೇನ್ರಿ? ಕೊಡ್ಬೇಕಾ ಬಲಿ? ಕ್ಯಾನ್ ಯು ಇಮ್ಯಾಜಿನ್? ಹಿ ವಾಸ್ ನಾಟ್ ಡನ್ ಎನಿ ಮಿಸ್ಟೇಕ್. ಆಬೇಲ್ನ ಏನು ಮಿಸ್ಟೇಕ್ ಮಾಡಲಿಲ್ಲ. ಆಬೇಲ್ನು
ದೇವರಿಗೆ ಇನ್ಫ್ಲೂಯೆನ್ಸ್ ಮಾಡಿಲ್ಲ, ಲಂಚ ಕೊಡಲಿಲ್ಲ. ನೋಡು, ನಾನು ಅಣ್ಣ ತಮ್ಮ ಇಬ್ಬರು ಬರ್ತಾ ಇದ್ವಿ, ನಮ್ಮ ಅಣ್ಣನೂ ಬರ್ತಾನೆ. ಆದರೆ ನನಗೆ ನನ್ನ ಆರಾಧನೆ ಮೆಚ್ಚಬೇಕು, ಅಡ್ವಾನ್ಸ್ ಆಗಿ ಏನಾದರೂ ಕೊಟ್ಬಿಡ್ತೀನಿ ಅಂತ ಇವನೇನು ಹೇಳಿದ್ನ? ಏನೂ ಇಲ್ಲ. He also came to worship. He also came to worship the Lord. Huh? But God, ದೇವರಿಗೆ ಚೆನ್ನಾಗಿ ಗೊತ್ತಿತ್ತು ಸಮಥಿಂಗ್ ಇಸ್ ರಾಂಗ್. ನೋಡ್ರಿ, ನಿಮ್ಮ ಒಳಗಡೆ ಏನಾದರೂ ಮಾಡೋಕ್ಕೆ, ಏನೋ ಅನಾಹುತ ಸಂಭವಿಸೋದಕ್ಕೆ ಮುಂಚೆ ನಿಮ್ಮ ಮನಸ್ಸಾಕ್ಷಿ ಒಳಗಡೆ ಪರಿಶುದ್ಧಾತ್ಮನು ಮಾತಾಡ್ತಾನೆ. ಏಯ್, ನೋ 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 ನೋ, ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ನಾಟ್ ರೈಟ್. ನಿನ್ನ ಮನಸ್ಸಾಕ್ಷಿ ಎಂಬ ಆ ಕೋಟನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಪರಿಶುದ್ಧಾತ್ಮ ನಿನ್ನ ಮನಸ್ಸಾಕ್ಷಿಯಲ್ಲಿ ಮಾತನಾಡುವಾಗ ನೀನು ಅದಕ್ಕೆ ಬೆಲೆ ಕೊಡದೆ ಅದನ್ನೇ ಅಸಡ್ಡೆ ಮಾಡಿ ನಿನ್ನ ಚಿತ್ತಕ್ಕೆ ನಿನ್ನ ಮನಸ್ಸನ್ನು ಒಪ್ಪಿಸ್ಕೊಟ್ರೆ ಅದರ ಪರಿಣಾಮ ನೀನು ಕೊಲೆಗಡುಕನಾಗ್ತೀಯ. ಅವನು ಕೊಲೆ ಮಾಡೋದಕ್ಕೆ ಮುಂಚೆ ದೇವರು ಎಚ್ಚರಿಸ್ತನು. ಕೆಲವರು ತಪ್ಪು ಮಾಡಕ್ಕೆ ಮುಂಚೆ ದೇವರು ಎಚ್ಚರಿಸ್ತಾನೆ. ನೀನು ಸ್ತೋತ್ರ ಹೇಳದೆ ಇರುವಾಗ, ಓ ಹಾಲೆಲೂಯಾ. God using Pastor Raju, Pastor Anju, Pastor Natesh, or Pastor Mala, Pastor Mangala, Pastor Deepa, ಯಾರನ್ನಾದ್ರೂ ದೇವರು ಉಪಯೋಗಿಸಿದ್ರೆ ನಾನು ಅವ್ರ ಮೇಲೆ ಕೋಪ ಮಾಡ್ಕೊಂಡ್ರಿ ಏನ್ರಿ ಪ್ರಯೋಜನ? ಯಾರನ್ನ ದೇವರು ಉಪಯೋಗಿಸ್ತಾನೋ, ಯಾರನ್ನ ದೇವರು ಮೆಚ್ತಾನೋ ಅವರಿಗೆ ವಿರುದ್ಧವಾಗಿ ಶತ್ರುವಿನ ಕಣ್ಣು ಕಡಿತಾ ಇರುತ್ತೆ. ಹಲ್ಲೆಲೂಯಾ. ನೀನು ಸೈತಾನನಿಗೆ ಅವಕಾಶ ಕೊಡಬೇಡ. ಲಿಸನ್ ಟು ಮೀ, ದ ಬ್ಯೂಟಿಫುಲ್ ವರ್ಸ್ ನೋಡ್ರಿ, ಅದರ ಮುಂದಿನ ಭಾಗ ನೋಡ್ರಿ. ಚೊಚ್ಚಲ ಕಾಣಿಕೆಯನ್ನು ತಂದನು, ಕೊಬ್ಬನ ಅದು ಆರಾಧನೆ ಮಾಡಿದನು, ದೇವರು ಮೆಚ್ಚದನು. ಕಾಯಿನು ಬಹಳ ಕೋಪಗೊಂಡನು, ಅವನ ಮುಖವು ಕಳೆಗುಂದಿತ್ತು, ಅವನ ಮುಖವು ಕಳೆಗುಂದಿತ್ತು. ಆಮೇಲೆ 7ನೇ ವಾಕ್ಯ ನೋಡ್ರಿ, 7ನೇ ವಾಕ್ಯ. ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಒಳ್ಳೆ ಕೆಲಸ ಮಾಡಿದ್ರೆ ನಿನ್ನ ತಲೆ ಎತ್ತಲ್ಪಡ್ಬೇಕಾಯ್ತಲ್ಲಪ್ಪ, ನೀನು ಯಾಕೆ ತಲೆ ತಗ್ಗಿಸ್ದೆ? ಆಮೇಲೆ ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು, ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚು ಹಾಕಿ ಕುಳಿತಿದೆ. ಹೆಂಗ್ ಕುಂತಿದೆ? ದಟ್ ಮೀನ್ಸ್ ವೇಟಿಂಗ್. ನೀನು ಅದಕ್ಕೆ ಬಾಗಿಲು ತೆಗೆದು ಕೊಡಬೇಡ. ಹಲೋ, ಕಮಾಂಡ್. ದೇವರ ವಾಕ್ಯ ಹೇಳ್ತದೆ, ಕೊರಿಂಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ಸೈತಾನನಿಗೆ ಅವಕಾಶ ಮಾಡಿ ಕೊಡಬೇಡ್ರಿ. That means don't open the door for Satan. ಬಾಗಿಲಲ್ಲಿ ಕಾಯ್ತಾ ಇದ್ದೀರಿ, ಯಾರನ್ನ ನುಂಗಲಿ? ಸೈತಾನನು ಗರ್ಜಿಸುವ ಸಿಂಹದ ಪಾದೆಯಲ್ಲಿ ಯಾರನ್ನ ನುಂಗಬೇಕೆಂತ ಹೊಂಚಾಕಿ ಕಾಯ್ತಾ ಇದ್ದಾನೆ. ನೀವು ಯಾಕ್ರಿ ಬಲಿ ಪಶು ಆಗ್ತೀರಾ? ಪಕ್ಕದಲ್ಲಿರೋ ಕೈ ಕೊಟ್ಟಲ್ರಿ, ಅವಕಾಶ ಕೊಡಬೇಡ್ರಿ ಅಂತ ಹೇಳ್ರಿ. ಮೇ ಬಿ ಯು ಆರ್ ರೈಟ್. ಒಂದು ಪಕ್ಷ ನಿನ್ನ ಕಡೆ ನ್ಯಾಯನೇ ಇರ್ಬೋದು. ಹೌದು, ನಾನೇ ಕೇಳ್ತೇನೆ, ನೀವೇ ಜಡ್ಜ್ ಮಾಡ್ರಿ. ಈಗ ನೀವೇ ಜಡ್ಜ್ ಮಾಡ್ರಿ. ನೀವೇ ಜಡ್ಜ್ ಮಾಡ್ರಿ. ಇವನು ಕುರಿ ಕಾಯೋನು, ಅವನು ವ್ಯವಸಾಯ ಮಾಡೋನು ಅವನ ಫಲ ತಗೊಂಬಂದ. ಕುರಿ ಕಾಯೋನು ಅವನ ಫಲ ತಂದ. ನನ್ನ ಕಸುಬು ನಾನು ತಂದೆ, ಅವನ ಕಸುಬಿನಿಂದ ಅವನು ತಂದ. ಇಬ್ರು ಆರಾಧನೆ ಮಾಡಕ್ಕೆ ಬಂದ್ವಿ. ಇದರಲ್ಲಿ ಒಬ್ಬನನ್ನು ಮೆಚ್ಚದೇ ಇದ್ದ ದೇವ್ರು ಮಾಡಿ ಸರಿನಾ? ನಾವು ಪ್ರೀಚರ್ಸು ಅದಕ್ಕೆ ಜೀವ ಇದೆ, ಇದಕ್ಕೆ ಜೀವ ಇಲ್ಲ ಅಂತೆಲ್ಲ ಹೇಳ್ತೀವಿ. ನ್ಯಾಯಬದ್ಧವಾಗಿ ಒಂದು ಸ್ವಲ್ಪ ಯೋಚನೆ ಮಾಡ್ರಿ. ಅವನು ಬಂದಿದ್ದು ಒಳ್ಳೆ ಮನಸ್ಸಿಂದಾನೆ. ಕೆಲವೊಮ್ಮೆ ನೀವು ಸಭೆಗೆ ಬರ್ತೀರಾ, ಆಲಯದಲ್ಲಿ ಅನೇಕ ಸಂಭವಗಳು ನಡೆಯುತ್ತೆ. ದಿಢೀರಂತ ನೆನ್ನೆ ಮನೆ ಬಂದವರು ಮೇಲೆ ಸ್ಟೇಜಲ್ಲಿ ಇರ್ತಾರೆ. ನೀವು ವರ್ಷಗಳಿಂದ ಇರ್ತೀಯ, ನೀನು ಕೆಳಗಡೆ ಕೂತಿರ್ತೀಯ. ಸ್ತೋತ್ರ. ಅವಾಗ ನೀನು ಉರಿ ನೋಡು, ನೆನ್ನೆ ಮನೆ ಬಂದವರೆಲ್ಲ ಸ್ಟೇಜ್ ಹತ್ಬಿಟ್ಟಿದ್ದಾರೆ. ನಾವು ವರ್ಷಗಳಿಂದ ಇಲ್ಲಿದ್ದೀವಿ. ನೀವು ಆ್ಯಕ್ಚುಲಿ ಕೋಪ ಮಾಡ್ಕೊಬೇಕಾದ್ರೆ ನನ್ನ ಮೇಲೆ, ಅವ್ರ ಮೇಲೆ ಅಲ್ಲ ಅಲ್ವಾ? ದೇವ್ರ ಮೇಲೆ ಕೋಪ ಮಾಡ್ಕೊಬೇಕಾಗಿತ್ತು. ದೇವ್ರ ಮೇಲೆ ಕೋಪ ಮಾಡ್ಕೊಳ್ಳೋದಿದೆ.
ಇವನು ತನ್ನ ಸಹೋದರನ ಮೇಲೆ ಕೋಪ ಮಾಡಿಕೊಂಡ. ಯಾಕೆ? ಕೋಪ ಎನ್ನೋದು ಎಲ್ಲಿ ವ್ಯಾಪಾರ ಆಗುತ್ತೋ ಅಲ್ಲೇ ಖರ್ಚು ಮಾಡೋದು. ತಿರ್ಗಾ ಅರ್ಥ ಆಗಲಿಲ್ಲ ನಿಮಗೆ. ಕೋಪ ಎನ್ನೋದು ಎಲ್ಲಿ ವ್ಯಾಪಾರ ಆಗುತ್ತೋ ಅಲ್ಲಿ ಖರ್ಚು ಮಾಡ್ತಾರೆ. ಪುರುಷರನ್ನ ಕೇಳ್ರಿ, ಹೇಳ್ತಾರೆ. ಅವನ ಮ್ಯಾನೇಜರ್ ಬೈತಾನೆ ಆಫೀಸಲ್ಲಿ, ಮುಖ ದಾಕ್ಷಿಣ್ಯ ಇಲ್ಲದ್ರೆ ಚೆನ್ನಾಗಿ ಬೈತಾನೆ, ಅವಾಗ ಒಂದು ಮಾತು ಮಾತಾಡಲ್ಲ. ಸ್ತೋತ್ರ. ಆ ಕೋಪ ಎಲ್ಲ ತಗೊಂಬಂದು ಮನೆಯಲ್ಲಿ ಹೆಂಡತಿ ಮೇಲೆ ತೋರಿಸ್ತಾನೆ. ಹೇಳ್ತಾನೆ, ನಾನೇನು ಮಾಡಿದೆ? ಯಾಕೆ ಸಿಡುತ್ತಾ ಇದ್ದೀರಾ? ನಾನೇನು ತಪ್ಪು ಮಾಡಿದಿರಿ? ಹೌದು ನೀನೇನು ತಪ್ಪು ಮಾಡಿಲ್ಲ, ನಾನೇ ಮಾಡಿದೆ ಕಣೆ. ಯಾಕೆ ಹಿಂಗಾಡ್ತೀರಾ? ಅವಳಿಗೇನು ಗೊತ್ತೇ ಇರಲ್ಲ ಪಾಪ. ನೋಡ್ರಿ, ಸಹೋದರಿಯರೆಲ್ಲ ನಗ್ತಾ ಇದ್ದಾರೆ. ಎಲ್ಲರೂ ಅನುಭವ ಅದೇ. ಕೋಪ ಎಲ್ಲಿ ವ್ಯಾಪಾರ ಆಗೋದು? ಹೆಂಡತಿ ಬಳಿಯಲ್ಲಿ. ಕೆಲವರು ಹೇಳ್ತಾರೆ, ನನಗೆ ಮೂಗಿನ ತುದಿಯಲ್ಲಿ ಕೋಪ. ಸ್ತೋತ್ರ. ನಾನು ಕೋಪ ಬಂದ್ಬಿಟ್ರೆ ನನ್ನ ಕಣ್ಣು ಕಾಣಲ್ಲ, ಆಮೇಲೆ ಸರಿಯಾಗಲ್ಲ. ಸರಿಪ್ಪ, ನಿನ್ನ ಕೋಪಕ್ಕೆ ಇಷ್ಟ, ಮೂಗು ತುದಿಯಲ್ಲೇ ಕೋಪ ಇದೆ, ಒಪ್ಕೋತೀನಿ. ಸರಿ, ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆ ತಂದು ನಿಲ್ಲಿಸ್ತೀನಿ, ತೋರಿಸು. ಅವನು ಖಂಡವಾಗಿ ಬೈತಾನೆ. ಅವನು ಮಾನ ಮರ್ಯಾದೆ ಎಲ್ಲ ತೆಗೆದುಬಿಟ್ಟು ಬೈತಾನೆ. ಅವಾಗ ನೀನು ತಲೆನೂ ಎತ್ತಲ್ಲ. ಎಲ್ಲೋಯ್ತಪ್ಪ ಕೋಪ? ಅದಕ್ಕೆ ನಾನು ಹೇಳಿದೆ, ಕೋಪ ಎಲ್ಲಿ ವ್ಯಾಪಾರ ಆಗುತ್ತೋ ಅಲ್ಲಿ ಚಲಾವಣೆ ಮಾಡ್ತಾರೆ. ಇವನಿಗೆ ದೇವ್ರ ಮೇಲೆ ತೋರ್ಸೋಕ್ಕಾಗಲಿಲ್ಲ. ಇವನೀಗ ತಮ್ಮನ ಮೇಲೆ ತೋರ್ಸೋದಕ್ಕೆ ಈಸಿ ಆಯಿತು. ಯಾರು ಅವನ ತಮ್ಮ? ದೇವರು ಇವನ ಆಟಿಟ್ಯೂಡ್ ಕಂಡಾಗಲೇ ಅವನು ಕೊಲೆ ಮಾಡೋದಕ್ಕೆ ಮುಂಚೆನೆ ದೇವರು ವಾರ್ನಿಂಗ್ ಕೊಟ್ಟರು. ನೀನು ತಪ್ಪು ಮಾಡಕ್ಕೆ ಮುಂಚೆ ನಿನಗೆ ವಾರ್ನಿಂಗ್ ದೇವರು ಕೊಡ್ತಾನೆ. ನೀನು ಅಪರಾಧಕ್ಕೆ ಬೀಳಕ್ಕೆ ಮುಂಚೆ ದೇವರು ನಿನಗೆ ವಾರ್ನಿಂಗ್ ಕೊಡ್ತಾನೆ. ಬಿಕಾಸ್ ದ ಬ್ಲಡ್ ವಿಲ್ ಸ್ಪೀಕ್. ದೇವರ ಯೇಸುವಿನ ರಕ್ತ ಮಾತನಾಡ್ತಾ ಇರೋದ್ರಿಂದ. ಲೆಟ್ ಮಿ ಎಕ್ಸ್ಪ್ಲೈನ್. ಹೇಳ್ತೇನೆ, ಗಮನಿಸ್ರಿ. ಈಗ ಹೇಳಿದ್ರು, ನಿನ್ನ ಮುಖ ಯಾಕಪ್ಪ ಬಾಡಿ ಹೋಗಿದೆ? ನೀನು ಯಾಕೆ ಕೋಪಿಸ್ಕೊಂಡೆ? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ಬೋದಾಗಿತ್ತಲ್ಲ. ಸ್ತೋತ್ರ. ಆವಾಗಲೇ ಇವನ ಎಚ್ಚರ ಆಗಬೇಕಾಯ್ತು. ನಾನು ಮಾಡಿದ ತಪ್ಪು, ಚಿಂತೆ ಮಾಡ್ತಾ ಇರೋದು ತಪ್ಪು, ನಾನು ಪ್ಲ್ಯಾನ್ ಮಾಡ್ತಾ ಇರೋದು ತಪ್ಪು. ಇವನ ಆಗ ಒಪ್ಕೊಳ್ಳಿಲ್ಲ. ಇವನೇನು ಮಾಡ್ದ ಗೊತ್ತಾ? ನೇರವಾಗಿ ತಮ್ಮನ್ನ ಕರ್ಕೊಂಡು, ಬರೋ ಅರಣ್ಯಕ್ಕೆ ಹೋಗೋಣ, ಫ್ರೆಂಡ್ಶಿಪ್ಪಲ್ಲಿ ಮಾತಾಡಿಕೊಂಡು. ಅಣ್ಣ ಕರೀತಾನೆ ಅಂತ ತಮ್ಮ ಬಂದರೆ ಕರ್ಕೊಂಡೋಗಿ ಕೊಲೆ ಮಾಡಿಬಿಟ್ನದ, ಕೊಂದಾಕ್ದ. ನೋಡ್ರಿ, ಲೋಕದ ಭಾಗದಲ್ಲಿ ಅವನು ಕೊಂದರೂ ಅವನಿಗೆ ಈ ಶಿಕ್ಷೆ ಇಲ್ಲ. ಕಾರಣ, ಆ ಕಾಲದಲ್ಲಿ, ಲಿಸನ್ ಟು ಮೀ, ದಿಸ್ ಇಸ್ ಬ್ಯೂಟಿಫುಲ್. ಆ ಕಾಲದಲ್ಲಿ ಕೋರ್ಟ್ ಇಲ್ಲ, ನಿಯಮ ಇಲ್ಲ. ದೇರ್ ಇಸ್ ನೋ ಲಾ, ದೇರ್ ಇಸ್ ನೋ ಕೋರ್ಟ್, ದೇರ್ ಇಸ್ ನೋ ಪೊಲೀಸ್ ಸ್ಟೇಷನ್. ಎಲ್ಲ ಎವಿಡೆನ್ಸ್ ಇದ್ರೂ, ಇವನೇ ಕೊಂದಿದ್ದಾನೆ ಅಂದ್ರೂ ಇವನಿಗೆ ಶಿಕ್ಷೆ ಇಲ್ಲ. ಸ್ತೋತ್ರ ಬರಲಿಲ್ಲ. ಹಲ್ಲೆಲೂಯಾ. ಮೊದಲನೇ ಕೊಲೆ ಭೂಮಿಯಲ್ಲಿ ಕಾನೂನು ಇಲ್ಲ, ನ್ಯಾಯಾಧಿಪತಿಗಳಿಲ್ಲ, ಶಿಕ್ಷೆ ಇಲ್ಲ, ಪೊಲೀಸ್ ಇಲ್ಲ, ಯಾವ ನಿಯಮನೂ ಇಲ್ಲ, ನ್ಯಾಯ ತೀರ್ಪು ಇಲ್ಲ, ಶಿಕ್ಷೆನೂ ಇಲ್ಲ. ಇಂಥ ಸಂದರ್ಭದಲ್ಲಿ ಹಲ್ಲೆಲೂಯಾ, ದೇರ್ ಇಸ್ ನೋ ಎವಿಡೆನ್ಸ್. ಇವನಿಗೆ ಶಿಕ್ಷೆ ಕೊಡು. ಆದರೆ ಹಾಬೇಲ್ನ ರಕ್ತ ಅದು ಭೂಮಿಯಲ್ಲಿ ಬಿತ್ತು. ಹಾಬೇಲ್ನ ರಕ್ತ ಪರಲೋಕದ ದೇವರಿಗೆ ಅಪೀಲನ ಮಾಡ್ತು. ಭೂಮಿಯಲ್ಲಿ ಬಿದ್ದ ರಕ್ತ ಭೂಮಿ ಈರ್ತು, ಸ್ವಲ್ಪ ಸಮಯದಲ್ಲಿ ಅದು ಕಾಣೆ ಆಯಿತು. ಎಲ್ಲಿ ಯಾವ ಎವಿಡೆನ್ಸು ಇಲ್ಲ, ಅವನು ಶಿಕ್ಷೆ ಕೊಡೋಕ್ಕೆ ಯಾವುದು ಗುರುತು ಇಲ್ಲ. ಆದರೆ ದ ಬ್ಲಡ್ ವಿಲ್ ಸ್ಪೀಕ್. ಈ ರಕ್ತ ಮಾತನಾಡುವ ರಕ್ತವಾಗಿರೋದ್ರಿಂದ ಈ ರಕ್ತ ಕೂಗ್ತಾ ಇತ್ತು, ನನಗೆ ನ್ಯಾಯ ಬೇಕು, ನನಗೆ ನ್ಯಾಯ ಬೇಕು. ಈ ರಕ್ತ ಕೂಗಕ್ಕೆ ಆರಂಭ ಮಾಡ್ತು.
ಹಲ್ಲೆಲೂಯ. ನಾನು ನಿಷ್ಕಳಂಕನಾಗಿದ್ದೆ, ನಾನು ನಿರಪರಾಧಿಯಾಗಿದ್ದೆ, ನಾನು ಯಾವ ತಪ್ಪು ಮಾಡಿಲ್ಲ. ಆದರೂ ನನ್ನನ್ನು ಕೊಂದಿರೋದ್ರಿಂದ ನನಗೆ ನ್ಯಾಯ ಬೇಕು ಅಂತ ತಂದೆಯಾದ ದೇವರ ಬಳಿಯಲ್ಲಿ ಈ ರಕ್ತ ಪ್ಲೀಡ್ ಮಾಡ್ತು. God the Father accepted his appeal. ಅವನ ಕೇಸನ್ನ ಕೈ ತಗೊಂಡ, ಲೆಕ್ಕ ನೋಡ್ದ. ಅದು ಕೂಗ್ತಾ ಇದೆ, ಹಾಬೇಲ್ನ ರಕ್ತ ಕೂಗ್ತಾ ಇದೆ. ರಿವೆಂಜ್, ರಿವೆಂಜ್, ರಿವೆಂಜ್. ಪ್ರತಿಕಾರದ ಶಬ್ದ ಕೂಗ್ತಾ ಇದೆ. ಯಾಕೆ ಇಬ್ರಿಯ ಗ್ರಂಥಕರ್ತನು ಹೇಳಿದನು, ಹಾಬೇಲ್ನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ರಕ್ತ ಅದು ಯೇಸುವಿನ ರಕ್ತ ಅಂತ ಹೇಳೋದಕ್ಕೆ ಕಾರಣ ಏನು? ಈ ರಕ್ತ ಭೂಮಿಯಿಂದ ಕೂಗ್ತಾ ಇರೋದು ಪ್ರತಿಕಾರ, ಸೇಡು, ಹಗೆ, ಕೊಲೆ, ನಾಶ. ಆದಿಕಾಂಡ 4:9, Genesis 4:9. ಯೆಹೋವನು ಕಾಯಿನನ, ನಿನ್ನ ತಮ್ಮನಾದ ಹಾಬೇಲನು ಎಲ್ಲಿ ಎಂದು ಕೇಳಲು ಅವನು, ನಾನು ಅರಿಯೆ. Listen to me. When sin enters to your life, you will start lying. ನಿನ್ನ ಒಳಗಡೆ ಪಾಪ ಬಂದ್ರೆ ನೀನು ಸುಳ್ಳು ಹೇಳೋದನ್ನ ಕರಗತ ಮಾಡ್ಕೊಂಡ್ಬಿಡ್ತೀಯ. ಸರಿ, ಕರ್ತನ ಮೇಜಿದೆ. Listen to me. ಪಾಪ ಒಳಗಡೆ ಬಂದ್ರೆ ತಪ್ಪು ನೋಡ್ರಿ. ಅದಕ್ಕೆ ಹೇಳಿದ್ದು, ಪಾಪಗಳನ್ನು ಮುಚ್ಚಿಕೊಳ್ಳುವವನಿಗೆ ಶುಭವುಂಟಾಗುವುದಿಲ್ಲ, ಅರಿಕೆ ಮಾಡಿ ಅವುಗಳನ್ನು ಬಿಟ್ಟು ಬಿಡುವವನಿಗೆ ದೇವರು ಕರುಣೆಯನ್ನು ತೋರಿಸ್ತಾನೆ. God is giving a chance over chance to him. ತಮ್ಮ ಎಲ್ಲಪ್ಪ, ಅಖಿಲಾಂಡಗಳನ್ನು ನಿರ್ಮಿಸಿದ ದೇವರು, ಸಮಸ್ತಕ್ಕೆ ಒಡೆಯನಾಗಿರುವ ದೇವರು, ಸರ್ವಜ್ಞಾನಿಯಾದ ದೇವರಿಗೆ ಏನಾದರೂ ಮರೆಯಾಗಿದೆಯಾ? ಆ ದೇವರಿಗೆ ಗೊತ್ತಿಲ್ಲದಲ್ಲ ಕೇಳ್ತಾ ಇರೋದು. ತಾಯಿಯ ಗರ್ಭದಲ್ಲಿ ನೀನು ಕೇವಲ ಪಿಂಡವಾಗಿರುವಾಗಲೇ ನಿನ್ನ ಆರಂಭದ ದಿವಸ ಕೊನೆಯ ದಿವಸವನ್ನ ತನ್ನ ಪುಸ್ತಕದಲ್ಲಿ ಬರೆಯುವ ದೇವರಿಗೆ ನಿನ್ನ ತಮ್ಮ ಎಲ್ಲಿದ್ದಾನಂತ ಗೊತ್ತಿಲ್ವಾ? ನೀನೆಲ್ಲಿದ್ಯಾ ಅಂತ ಗೊತ್ತಿಲ್ವಾ? ನೀನು ಮಾಡಿದ ತಪ್ಪೇನಂತ ಗೊತ್ತಿಲ್ವಾ? Still he is asking, where is your brother? ನಿನ್ನ ತಮ್ಮ ಎಲ್ಲಿ? He said lied to God. ಅವನು ಸುಳ್ಳು ಹೇಳ್ದ ದೇವರಿಗೆ. ಏನು ಹೇಳ್ದ? ನಾನು ಅರಿಯೇ, ನನಗೆ ಗೊತ್ತಿಲ್ಲ. ಎರಡನೇ ಪದ ನೋಡ್ರಿ, ನನ್ನ ತಮ್ಮನನ್ನು ಕಾಯುವ ನಾನು ಎಂದು ಉತ್ತರ ಕೊಟ್ಟ. ಸ್ತೋತ್ರ. ಸುಳ್ಳು ಹೇಳೋರು ಸ್ವಭಾವದಲ್ಲಿ, ಸುಳ್ಳು ಹೇಳೋರು ಆ ಸುಳ್ಳನ್ನು ಸ್ಥಾಪಿಸೋದಕ್ಕೆ ಮತ್ತೊಂದು ಪದವನ್ನು ಉಪಯೋಗಿಸ್ತಾರೆ ಗಟ್ಟಿಯಾಗಿ. ನಾನು ಅವನು ಕಾಯೋಣ, ಸೈಲೆಂಟ್ ಆಗಿಬಿಡ್ಬೇಕು. ಮತ್ತೆ ದಿಸ್ ಇಸ್ ದ ಆಟಿಟ್ಯೂಡ್. ಪಾಪ ಒಳಗಡೆ ಬರೋದಕ್ಕೆ ಮುಂಚೆ ಇವನ್ ಬಾಗಿಲು ಮುಚ್ಚಿದ್ದಾನೆ, ಬಾಗಿಲಿನಿಂದ ತಡ್ತಾ ಇರೋದು. ಇವನು ಗೊತ್ತು ಸೈತಾನ್ ಬಾಗಿಲು ತಡ್ತಾ ಇದ್ದಾನೆ ಅಂತ. ಯಾಕೆ? ದೇವರು ಇವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಲುಕ್, ಸೈತಾನ್ ಬಾಗಿಲಿನಲ್ಲಿದ್ದಾನೆ, ವಂಚಾಗ್ತಾ ಇದ್ದಾನೆ, ತಪ್ಪು ಮಾಡೋದಕ್ಕೆ ಹೋಗ್ಬೇಡ, ಬಾಗಿಲು ತೆಗೆದುಕೊಡ್ಬೇಡ. ನಿನಗೆ ದೇವರು ಎಚ್ಚರಿಕೆ ಕೊಡ್ತಾನೆ. ಕಾಯನಿಗೂ ಎಚ್ಚರಿಕೆ ಕೊಟ್ಟರು. ಕಾಯನು ಅದನ್ನು ಮೀರಿದ, ಬಾಗಿಲನ್ನು ತೆಗೆದ. ಸೈತಾನನು ಇಸ್ಕರಿಯೋತನಾದ ಯೂದನ ಒಳಗಡೆ ಹೊಕ್ಕಿದನು. ಹೆಂಗ್ ಹೊಕ್ಕದ? ಅವನ ಮನಸ್ಸಲ್ಲಿ ದುಡ್ಡು ಮಾಡಕ್ಕೆ ಪ್ಲಾನ್ ಮಾಡ್ದ. ಅವಾಗಲೇ ಯೇಸು ಸ್ವಾಮಿನ ಹಿಡ್ಕೊಡಕ್ಕೆ ಅವನು ಪ್ಲಾನ್ ಮಾಡ್ದ. ಪ್ಲಾನ್ ಮಾಡಿದ ತಕ್ಷಣ ಸೈತಾನ ಹೇಳ್ದ, ನೋಡಿ ನನ್ನ ಪಾರ್ಟಿ ಇಲ್ಲಿದ್ದಾನೆ, ಬಾಗಿಲು ತೆಗೆದ ಅಂತ. ದಿಢೀರಂತ ಒಳಗಡೆ ಬಂದ. ದೇವರ ಮಾತಿಗೆ ವಿಧಿಯರಾಗದೆ, ಬೋಧಕರ ಉಪದೇಶಕ್ಕೆ ವಿಧಿಯರಾಗದೆ,
ಮನಸ್ಸುಗಳನ್ನು ಮೊಂಡು ಮಾಡಿಕೊಂಡಾಗ ನಿಮ್ಮ ದಾರಿಗೆ ನೀವು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರೆ ಮರಿಬೇಡ್ರಿ, ಸೈತಾನ್ ಬಾಗ್ಲಲ್ಲೇ ಕಾಯ್ತಾ ಇದ್ದಾನೆ. ನಿನ್ನನ್ನು ಸೈತಾನ್ ಮುಟ್ಟಕ್ಕೆ ಆಗದೇ ಇರೋಕ್ಕೆ ಕಾರಣ ಸಭೆಯ ಆಸಕ್ತಿ ಉಳ್ಳ ಪ್ರಾರ್ಥನೆ. ಸಭೆ ನಿನಗೊಂದು ಕವರಿಂಗ್ ಕೊಡ್ತಾ ಇದೆ. ಸಭೆ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಕಣ್ಣಿದ್ದಾಗ ಕಣ್ಣಿನ ದೃಷ್ಟಿಯ ಬೆಲೆ ಗೊತ್ತಾಗಲ್ಲ ನಿಮಗೆ. ನಿನಗೊಂದು ಕಾಯಿಲೆ ಕಸ ಬಂದರೆ ಸಭೆ ಒಡಕಿನ ಗೋಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀವಿ. ಅಲ್ಲೆಲ್ಲೂ 10 ಜನ ಅದಕ್ಕೆ ಕಣ್ಣೀರು ಹಾಕ್ತಾರೆ. ಅದು ನಿನಗೆ ಬಲವಾದ ಕೋಟೆ ಆಗಿರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆದವರು ಮಾತ್ರ ಆಮೇಲೆ ಹೇಳ್ರಿ. ಲೆಟ್ ಮೀ ಎಕ್ಸ್ಪ್ಲೈನ್. ಒಳಗಡೆ ಬಂದಿದೆ, ಇವನ ಒಳಗಡೆ ಕೊಲೆ ಆತ್ಮ ಹೊಕ್ಕದ. ಸ್ವಂತ ಸಹೋದರನು, ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದವರು, ಒಂದು ತಾಯಿಯ ಎದೆ ಹಾಲನ್ನು ಹಂಚ್ಕೊಂಡು ಕುಡಿದವರು. ಬಾಂಧವ್ಯಕ್ಕೆ ಬೆಲೆ ಇಲ್ಲ, ವಾತ್ಸಲ್ಯಕ್ಕೆ ಬೆಲೆ ಇಲ್ಲ. ಅಲ್ಲಲ್ಲಿ ಕಾರಣ ಏನು? ನಿನ್ನ ಹೃದಯ ಕಠಿಣವಾಗ್ತಾ ಇರೋದಕ್ಕೆ ಕಾರಣ ಏನು? ಸೈತಾನನು ಒಳಗಡೆ ಹೋಗೋದಕ್ಕೆ ನೀನು ಡೋರ್ ಓಪನ್ ಮಾಡಿಕೊಟ್ಟೆ. Are you with me? ಹೇ, ನಾನು ಮಾಡೋದು ತಪ್ಪು. ಐ ಶುಡ್ ನಾಟ್ ಡೂ ದಿಸ್. ನಾನು ಮಾಡಬಾರ್ದು ಎಂಬ ಮನಸ್ಸಾಕ್ಷಿ ಸತ್ತೋಯ್ತು. ಸೈತಾನ ಹೇಳ್ತಾನೆ, ಮಾಡು, ಕೊಂದಾಕ್ಬಿಡು. ಅವನು ಅದು ಹೆಂಗೆ ತಲೆ ಎತ್ಕೊಂಡು ನಡೆಯೋದು, ಅವನು ಹೆಂಗೆ ಮೆರೆಯಕ್ಕೆ ಹೋಗ್ತಾನೆ, ಅವನು ಇಲ್ದಿರಂಗೆ ಮಾಡಾಕ್ಬಿಡು. ಹೇ, ನಿನ್ನ ಸಹೋದರನ ಹಾಳು ಮಾಡಿ ನೀನೇನೋ ಉದ್ಧಾರ ಆಗ್ತೀಯ, ನೀನು ಶಾಪಗ್ರಸ್ತನಾಗ್ತೀಯೋ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಸೈತಾನ್ ಇವನ ಒಳಗಡೆ ಹೊಕ್ಕನು, ಇವನ್ ಬಾಗಿಲು ತೆಗೆದುಕೊಟ್ಟಿದ್ರಿಂದ ಒಳಗಡೆ ಹೊಕ್ಕನು. ಈಗ ನೋಡ್ರಿ, ಗಮನಿಸ್ರಿ, ಇವನ ಒಳಗಡೆ ಬಂದಿರೋದು ಏನು ಗೊತ್ತಾ? ಇವನ್ ನಡೆಯುವಾಗ, ಕುತ್ಕೋವಾಗ ಅವನ್ನ ಕೊಲ್ಲದೆ ಬಿಡಬಾರ್ದು, ಅವನ್ನ ಕೊಲ್ಲದೆ ಬಿಡಬಾರ್ದು. ವಾಟ್ ಕೈಂಡ್ ಆಫ್ ಸ್ಪಿರಿಟ್ ದಟ್ ಈಸ್? ಕಿಲ್ಲಿಂಗ್ ಯುವರ್ ಬ್ರದರ್, ಒನ್ ಬ್ರದರ್, ದಟ್ಸ್ ನಾಟ್ ಎ ಗುಡ್ ಸ್ಪಿರಿಟ್. ಯಾರು ಉಪದೇಶಕ್ಕೂ ಬಗಲ್ಲ, ಯಾರ ಮಾತು ಕೇಳಲ್ಲ, ಕೊಲ್ಲವರೆಗೂ ಇವನು ಕೀಳಾಡಗಲ್ಲ. ಕೊಂದ, ತಮ್ಮನನ್ನ ಕೊಂದ. ದ ನೆಕ್ಸ್ಟ್ ಸ್ಟೆಪ್, ತಪ್ಪು ಮಾಡಿದ ಮೇಲೆ ಇವನ್ನ ಅರಿಕೆ ಮಾಡೋದು. ದೇವ್ರ ಹತ್ರ ಹೋಗಿ ಅಡ್ಡ ಬಿದ್ದು ಬಿಡೋದಕ್ಕಾಯ್ತು. ದೇವ್ರೆ, ಐ ಡಿಡ್ ಮಿಸ್ಟೇಕ್, ನಾನು ನಿನಗೆ ಡಿಸೊಬೀಡಿಯಂಟ್ ಆದೆ, ತಪ್ಪಾಯಿತು, ಕ್ಷಮಿಸು ಕ್ಷಮಿಸು ಕ್ಷಮಿಸು. ಅಡ್ಡ ಬೀಳಬೇಕಾಗಿತ್ತು. ಅದಕ್ಕೆ ದೇವರು ಮತ್ತೆ ಬಂದರು. ಬಿಫೋರ್ ಅವನನ್ನು ಎಚ್ಚರಿಸೋಕೆ ಬಂದನು. ಈಗ ದೇವರು ಬಂದು ಕೇಳ್ತಾ ಇದ್ದಾನೆ, ಹೇಯ್, ನಿನ್ನ ತಮ್ಮ ಹ್ಯಾಪಲ್ ನೀ ಎಲ್ಲೋ? ನನಗೇನು ಗೊತ್ತು? ಸೋತ್ರ ನಾನು ಅರಿಯೇ ಗೊತ್ತಿಲ್ವಾ? ಸುಳ್ಳು. ಎರಡನೇ ಸ್ಟೆಪ್ಪು ಸುಳ್ಳು. ಸುಳ್ಳಾಡುವವನು ಅವನ ದೇವರ ಮಗನ ಆಗಕ್ಕಾಗಲ್ಲ. ಅವನು ಸೈತಾನನ ಮಗನೇ ಆಗಿರ್ತಾನೆ. ಸುಳ್ಳು. ಆಮೇಲೆ ನಂಬರ್ 3, ಈ ಸುಳ್ಳನ್ನು ಜಯಿಸೋಕೆ ದಬ್ಬಾಳಿಕೆಯ ಮಾತು. ನಾನೇನು ನನ್ನ ತಮ್ಮನ ಕಾಯೋಣ, ನಾನು ಹೇಳಿದ್ ನಾ ಕಾಯ್ತೀನಿ ಅಂತ ನಂಗೇನು ಗೊತ್ತು? ಎಲ್ಲ ಮಾಡಿ ಏನು ಗೊತ್ತಿಲ್ಲ ಅಂತ ನಾಟಕ ಆಡ್ತೀಯ. ಆಮೇ ಕರ್ಸ್. ಇವನ ಒಳಗಡೆ ಸುಳ್ಳು ಪ್ರವೇಶ ಮಾಡ್ತು, ಕೊಲೆ ಬಂತು, ಕೊಂದ, ಸುಳ್ಳು ಹೇಳ್ದ, ದೇವರು ಕೊಟ್ಟ ಅವಕಾಶಗಳನ್ನು ಹಾಳು ಮಾಡಿಕೊಂಡ. ಅದರ ಪರಿಣಾಮ ಏನಾಯಿತು? ಅವನ ಭೂಮಿಯಲ್ಲಿ ಶಾಪಗ್ರಸ್ತನಾದನು. ಬಟ್ ದೇರ್ ಇಸ್ ಅನದರ್ ಮ್ಯಾನ್. ಆದರೆ ಮತ್ತೊಬ್ಬನಿದ್ದಾನೆ, ಅವನ ಹೆಸರು ಯೇಸು. ಒಪ್ಪುವವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಅವನು ಸಹ ರಕ್ತ ಸುರಿಸಿದವನಾಗಿದ್ದಾನೆ. ಆದರೆ he is also crying out. ಅವನು ಕೂಗ್ತಾ ಇದ್ದಾನೆ. ಅವನ ರಕ್ತವು ಕೂಗ್ತಾ ಇದೆ. ಆದರೆ ಅವನ ರಕ್ತ ಏನು ಹೇಳ್ತಾ ಇದೆ ಗೊತ್ತಾ? ಇವನು ಹೇಳ್ದ ರಿವೆಂಜ್. ಈ ರಕ್ತ ರಿವೆಂಜ್ಗೆ ನೋಡಿದ್ರೆ ಇವನ ರಕ್ತ ಫಾದರ್, ಫಾರ್ಗಿವ್ ದೆಮ್.
ವಾಟ್ ದೇ ಡೂ, ದೇ ಡೋಂಟ್ ನೋ. ಅವ್ರು ಏನು ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಫಾರ್ಗಿವ್ ದೆಮ್, ಅವ್ರನ್ನ ಕ್ಷಮಿಸು. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳಿದೆ, ಹ್ಯಾಬೇಲಿನ ರಕ್ತಕ್ಕಿಂತ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣಿತವಾದಂಥ ಆ ರಕ್ತ ಅದು ಯೇಸುವಿನ ರಕ್ತವಾಗಿದೆ. ಅವನು ನಮಗೆ ಮಧ್ಯಸ್ಥಿಕನಾಗಿದ್ದಾನೆ, ಅವನು ನಮ್ಮ ಸಹಾಯಕನಾಗಿದ್ದಾನೆ, ನಮ್ಮ ಆಲೋಚನಾ ಕರ್ತನಾಗಿದ್ದಾನೆ. ಅವನು ಇದ್ದಿದ್ದರಿಂದಲೇ ಅವನ ರಕ್ತದ ಬಲಿ ಆಗುವುದರ ಮೂಲಕ ಇವತ್ತು ನಾನು ನೀನು ಇದರ ಒಳಗಡೆ ಕುಳಿತು ಸ್ತೋತ್ರ ಹೇಳ್ತಾ ಇದ್ದೇವೆ. ಲೆಟ್ ಮಿ ಎಕ್ಸ್ಪ್ಲೇನ್. ಲೂಕ 23:34. ಸೆಂಟ್ ಲೂಕ್ ಚಾಪ್ಟರ್ 23 ವರ್ಸ್ 34. ಹಾಗೆ ಯೇಸು ತಂದೆ ಅವರಿಗೆ ಕ್ಷಮಿಸು, ಅವರಿಗೆ ಕ್ಷಮಿಸು, ತಾವು ಏನು ಮಾಡ್ತೇವೆ ಎಂಬುದನ್ನು ಅರಿಯರು ಅಂದನು. ದಿಸ್ ಬ್ಲೈಡ್ ಕ್ರೈಡ್ ಔಟ್, mercy, mercy and mercy. ಈ ರಕ್ತ ಕೂಗ್ತಾ ಇದೆ. ಯೇಸುವನ್ನ ಕೊರಡೆಗಳಿಂದ ಹೊಡೆದರು, ಅವನೆಂಬ ಶರೀರ ಪೂರ್ತಿ ಬಾಸುಂಡೆಗಳನ್ನು ಮಾಡಿದ್ರು, ಅವನ ತಲೆಗೆ ಮುಳ್ಳಿನ ಕಿರೀಟವನ್ನು ಹೊಡೆದ್ರು. ಹಲ್ಲೆಲೂಯಾ. ಈಟಿಯಿಂದ ಪಾಕ್ಯಗೆ ತಿವಿದ್ರು. ಪ್ರೈಸ್ ಗಾಡ್. ಅವನ ಮುಖದ ರೋಮಗಳನ್ನು ಕಿತ್ತರು, ಮುಖವನ್ನು ನೋಡಿ ಹೂಗಳಿದ್ರು, ಅವನಿಗೆ ಒಳ್ಳೆ ತೊಡಿಸಿದ್ರು, ಅವಮಾನ ಮಾಡಿದ್ರು, ಪರಿಹಾಸ್ಯ ಮಾಡಿದ್ರು. ಅವನ ರಕ್ತವು ನೆಲಕ್ಕೆ ಬೀಳ್ತಾ ಇದೆ. ಯಾವ ಹ್ಯಾಬೇಲಿನ ರಕ್ತ ಈ ಭೂಮಿಯಲ್ಲಿ ಬಿತ್ತೋ ಅದೇ ಭೂಮಿಯಲ್ಲಿ ನನ್ನ ಯೇಸುವಿನ ರಕ್ತ ಬೀಳ್ತಾ ಇದೆ, ನನ್ನ ಯೇಸುವಿನ ರಕ್ತ ಬೀಳ್ತಾ ಇದೆ. ಬಟ್ ಈ ರಕ್ತಕ್ಕೊಂದು ಪ್ರತ್ಯೇಕತೆ ಇದೆ. ಈ ರಕ್ತ ಕೂಗಿ ಹೇಳ್ತಾ ಇದೆ, ಫಾದರ್ ಫಾರ್ಗಿವ್ ದೆಮ್. ಅಪ್ಪ, ತಂದೆ ಅವ್ರನ್ನ ಕ್ಷಮಿಸು, ತಂದೆ ಅವರಿಗೆ ಕ್ಷಮಿಸು. ತಾವು ಏನು ಮಾಡ್ತೇವೆ ಎಂಬುದು ಅರಿಯದವರು, ಅವರ ಅರ್ಥಿಲ್ಲ. ಹಲ್ಲೆಲೂಯಾ. ಇವತ್ತೆಷ್ಟು ಜನ ಹೇಳ್ತೀರಾ, ಯಾವ ರಕ್ತ ಉತ್ತಮವಾದದ್ದು, ಹಾಗೆ ತೀರಿಸ್ಕೊಳ್ಳೋದ, ಸೇಡು ತೀರಿಸ್ಕೊಳ್ಳೋದ, ಕ್ಷಮಿಸೋದ? Before partake of the holy communion, ಕರ್ತನ ಮೇಜಿನಲ್ಲಿ ನೀನು ಪಾಲುಗಾರನಾಗುವುದಕ್ಕೆ ಮುಂಚಿತವಾಗಿ ನಿನ್ನ ಜೀವನದಲ್ಲಿ ಕ್ಷಮಿಸಕ್ಕಾಗದೇ ಇರುವ ವ್ಯಕ್ತಿಗಳು, ಕ್ಷಮಿಸಕ್ಕಾಗಲ್ಲ. ನಾನು ಬಿಡಲ್ಲ, ನಾನು ಮಾಡೋದೇ ಅಲ್ಲ, ನನ್ನ ಜೀವನದಲ್ಲಿ ಒಂದು ಗತಿ ಕಾಣಿಸೋವರೆಗೆ ನಾನು ಬಿಡಲ್ಲ. ಹಲೋ, ಸೈತಾನ್ ನಿನ್ನ ಮನೆಯ ಬಾಗಿಲಿನಿಂದ, ನಿನ್ನ ಹೃದಯದ ಬಾಗಿಲಿಂದ ತರ್ತಾ ಇದ್ದಾನೆ. ಡೋಂಟ್ ಓಪನ್ ದ ಡೋರ್, ಡೋಂಟ್ ಗಿವ್ ಹಿಮ್ ಎ ಚಾನ್ಸ್. ಅವನಿಗೆ ಅವಕಾಶ ಕೊಡಬೇಡ. ಎಷ್ಟು ಜನರಿಗೆ ಅರ್ಥ ಆಗ್ತಾ ಇದೆ? ಯು ಹ್ಯಾವ್ ಎ ಚಾನ್ಸ್. ದೇವರು ನಿನ್ನನ್ನು ಎಚ್ಚರಿಸ್ತಾನೆ, ದೇವರು ನಿನ್ನನ್ನು ಗದರಿಸ್ತಾನೆ. ವೆನ್ ಯು ಡೂ ಮಿಸ್ಟೇಕ್, ಥ್ರೂ ದ ಮ್ಯಾನ್ ಆಫ್ ಗಾಡ್, ಪ್ರಾಫಿಟ್ಸ್, ಪ್ರವಾದಿಗಳ ಮೂಲಕ, ದರ್ಶನದ ಮೂಲಕ, ಕನಸಿನ ಮೂಲಕ ಎಚ್ಚರಿಸ್ತಾನೆ. ಸ್ಟಿಲ್ ಇಫ್ ಯು ಆರ್ ಅಡಮೆಂಟ್, ನಿನ್ನ ಹೃದಯ ಕಠಿಣ ಮಾಡಿಕೊಂಡ್ರೆ ಶಾಪಕ್ಕೆ ಗುರಿಯಾಗ್ತಿ. ಕಾಯಿನಿಗೆ ಸಂಭವಿಸಿದ ಶಾಪ. ಆದರೆ ಯೇಸು ಸ್ವಾಮಿ ಕೂಗ್ತಾ ಇದ್ದಾನೆ, ಯೇಸುವಿನ ರಕ್ತ ಕೂಗ್ತಾ ಇದೆ, ಮಸಿ ಮಸಿ. ತಂದೆ ಆದ ದೇವರು, ಸಿಂಹಾಸನದಲ್ಲಿ ಕುಳಿತಿದ್ದ ದೇವರು ಎದ್ದೇಳಿದನು. ನನ್ನ ಮಗನ ರಕ್ತ ಅದು ಕರೀತಾ ಇದೆ. ನಷ್ಟವಾದ ಒಂದೊಂದು ಆತ್ಮಗಳ ಕುರಿತು ಆ ರಕ್ತ ಕೂಗ್ತಾ ಇದೆ. ಅದರ ರಿವೆಂಜ್ಗಲ್ಲ, ಅದು ಹೇಳ್ತಾ ಇರೋದು ಅಲ್ಲಲ್ಲಿಯ ರಕ್ಷಿಸು, ರಕ್ಷಿಸು. ಅವರನ್ನ ಪಾಪದಿಂದ, ಅವರ ಪಾಪಗಳನ್ನು ಕ್ಷಮಿಸು, ಅವರ ಅಪರಾಧಗಳನ್ನು ಕ್ಷಮಿಸು. ದೇವರ ವಾಕ್ಯ ಹೇಳುತ್ತದೆ, ಅವನು ನಮ್ಮ ಅಪರಾಧಕ್ಕೆ ತಕ್ಕ ಹಾಗೆ ಅವನು ನಮ್ಮನ್ನು ದಂಡಿಸಲಿಲ್ಲ, ನಮ್ಮ ಪಾಪಕ್ಕೆ ತಕ್ಕ ಹಾಗೆ ಅವನು ನಮ್ಮನ್ನು ಶಿಕ್ಷಿಸಲಿಲ್ಲ.
ಅವನು ನಮ್ಮ ಪಾಪಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ರೆ, ನಮ್ಮ ಅಪರಾಧಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡಿದ್ರೆ, ಇವತ್ತು ಯಾರು ಇದರ ಒಳಗಡೆ ಕೂತ್ಕೊಂಡು ಸ್ತೋತ್ರ ಹೇಳೋದಕ್ಕೆ ಯೋಗ್ಯರು? ಹಲ್ಲೆಲೂಯ. ನಮ್ಮನ್ನು ಯೋಗ್ಯರಾಗಿ ಮಾಡಿ ಈ ಆಲಯದಲ್ಲಿ ತಂದು ಕುಳಿರಿಸಿ ಸ್ತೋತ್ರ ಹೇಳುವಂತೆ ಮಾಡಿರೋದು ಅವನು ನಮ್ಮ ತಪ್ಪುಗಳನ್ನು ಕ್ಷಮಿಸಿದ ಪ್ರಕಾರ ನಾವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸುವ ಹಂಗಿನಲ್ಲಿದ್ದೇವೆ ಎನ್ನುವುದನ್ನು ಎಚ್ಚರಿಸುವಂಥದ್ದಾಗಿದೆ. Hallelujah. ಪರಿಶುದ್ಧಾತ್ಮನಿಗೆ ಇವತ್ತೇನು ಸಮಥಿಂಗ್ ಎಕ್ಸ್ಟ್ರಾಆರ್ಡಿನರಿ he wanted to share. Hallelujah. I know because of his blood, ಅವನ ರಕ್ತದ ಮೂಲಕ ನಾವು ವಿಮೋಚಿತರಾಗಿದ್ದೇವೆ. ಅವನ ರಕ್ತದ ಮೂಲಕ ನಾವು ವಿಮೋಚಿತರಾಗಿದ್ದೇವೆ. Hallelujah. ಅವನು ಕೇಳ್ತಾ ಇದ್ದಾನೆ, ಕ್ಷಮಿಸು ಯೇಸು ಸ್ವಾಮಿ, ನನಗೋಸ್ಕರ ನಿನಗೋಸ್ಕರ. He is the mediating. He is the mediator. He is mediating with God. He is mediating with his Father. Father, forgive them. ದೇವಾ, ಅವರನ್ನು ಕ್ಷಮಿಸು, ನನ್ನ ಮಗಳನ್ನು ಕ್ಷಮಿಸು, ನನ್ನ ಮಗನನ್ನು ಕ್ಷಮಿಸು. ಒಂದು ಚಾನ್ಸ್ ಕೊಡು. ಗಿವ್ ಹಿಮ್ ಒನ್ ಮೋರ್ ಚಾನ್ಸ್. ಇನ್ನೊಂದು ಅವಕಾಶ ಕೊಡು, ಇನ್ನೊಂದು ಅವಕಾಶ ಕೊಡು. Hallelujah. He will repent. He will change. Amen. He is pleading his Father. ಅವನ ತಂದೆಯಾದ ದೇವರ ಬಳಿಯಲ್ಲಿ ಬೇಡ್ತಾ ಇದ್ದಾನೆ. Amen. The blood is talking. The blood is speaking today also. The same blood. Let me conclude the message. But ನನ್ನ ಪಾಯಿಂಟ್ ನಾನು ಬರ್ತಾ ಇದ್ದೀನಿ. ನಂಬರ್ 1, ಈ ಬ್ಲಡ್ನ ಪ್ರತ್ಯೇಕತೆ. ವಾಟ್ ಈಸ್ ದ ಸ್ಪೆಷಲ್ ಇನ್ ದಿಸ್ ಬ್ಲಡ್? ಹಳೆ ಒಡಂಬಡಿಕೆಯಲ್ಲಿ ಬುಕ್ ಆಫ್ ಲೆವಿಟಿಕಲ್ಸ್, ಯಾಜಕ ಕಾಂಡ ಪುಸ್ತಕ 17ನೇ ಅಧ್ಯಾಯ 11ನೇ ವಾಕ್ಯ, 17-11. ಯಾಕಂದ್ರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಫಾರ್ ದ ಲೈಫ್ ಆಫ್ ದ ಬಾಡಿ ಈಸ್ ಇನ್ ಇಟ್ಸ್ ಬ್ಲಡ್. ಪ್ರತಿ ದೇಹಕ್ಕೆ ರಕ್ತವೇ ಪ್ರಾಣಾಧಾರ. ಆಮೇಲೆ ಪ್ರಾಣಕ್ಕೆ ಆಧಾರ ಈ ರಕ್ತ. ನಿನ್ನ ರಕ್ತದ ಒತ್ತಡ ಜಾಸ್ತಿ ಆದರೂ ಪ್ರಾಬ್ಲಮ್, ರಕ್ತದ ಒತ್ತಡ ಕಡಿಮೆ ಆದರೂ ಪ್ರಾಬ್ಲಮ್ಮೆ, ರಕ್ತ ಕಟ್ಟಿದ್ರೂ ಪ್ರಾಬ್ಲಮ್ಮೆ, ರಕ್ತ ಸರಿಯಾಗಿ ಜೋರಾಗಿ ಹರಿದ್ರೂ ಪ್ರಾಬ್ಲಮ್ಮೆ. ಅರ್ಥ ಆಗಲಿಲ್ಲಲ್ಲ? ನೀನು ಎಷ್ಟೇ ಗಟ್ಟಿ ಉಳ್ಳ ಮನುಷ್ಯನಾಗಿರು, ಬಾಡಿ ಬಿಲ್ಡರ್ ಆಗಿರು, ಈ ಬ್ಲಡ್ ನಿನ್ನ ಪ್ರಾಣಕ್ಕೆ ಆಧಾರ. ಅರ್ಥ ಮಾಡ್ಕೊಳ್ರಿ, ಅರ್ಥ ಮಾಡ್ಕೊಳ್ರಿ. ಅದಕ್ಕೆ ನಾವು ಬ್ಲಡ್ ಡೊನೇಷನ್ ಮಾಡೋದೇನು ಗೊತ್ತಾ? ಒಂದು ಪ್ರಾಣ ಉಳಿಸೋಕ್ಕೆ. ಒಂದು ಪ್ರಾಣ ಉಳಿಸೋದಾದ್ರೆ, ನನ್ನಿಂದ ಉಳಿಸೋಕ್ಕಾದ್ರೆ ಸಂತೋಷ ಪಡೋಣ ಅಂತ ಹೇಳಿ ಮಾಡ್ತೀವಿ ನಾವು ಅದನ್ನ. ಬ್ಲಡ್ ಡೊನೇಷನ್ ಕ್ಯಾಂಪ್ನ ಪ್ರಾಣಕ್ಕೆ ಆಧಾರ. ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಆಮೇ ಸಿ ಒಂದು ಯೋಹನನ್ 1 John chapter 1 verse 1 and 2. ನಾವು ನಿಮಗೆ ಪ್ರಸಿದ್ಧಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು. ನಾವು ಅದನ್ನು ಕಿವಿಯಾರ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದೆವು. ಆ ಜೀವವು ಪ್ರತ್ಯಕ್ಷವಾಯಿತು. ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಪಡಿಸ್ತೇವೆ. ಈಸ್ ಟಾಕಿಂಗ್ ಅಬೌಟ್ ದ ಲೈಫ್. ಝೋಯಿ, ಗ್ರೀಕ್ ಭಾಷೆಯಲ್ಲಿ ಝೋಯಿ, the life. What is the life? I'm talking about the eternal life, the abundant life. ಸಂಪೂರ್ಣವಾದ ಜೀವ, ಪರಿಪೂರ್ಣವಾದ ಜೀವ, ನಿತ್ಯ ಜೀವ. ಯೋಹನನ ಸುವಾರ್ತೆ 1:5. ಅವನಲ್ಲಿ ಜೀವ ಇತ್ತು, ಅವನಲ್ಲಿ ಜೀವ ಇತ್ತು. ಆ ಜೀವ ಮನುಷ್ಯರಿಗೆ
ಬೆಳಕಾಗಿತ್ತು. ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸಿತ್ತು. ಕತ್ತಲೆಯೋ ಅದನ್ನು ಮುಸುಕಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಯೇಸುವಿನ ನಾಮದಲ್ಲಿ ದ ಸೇಮ್ ಬ್ಲಡ್, ಯೇಸುವಿನ ಜೀವ ನಿಮ್ಮ ಒಳಗಡೆ ಬರುವಾಗ ಆ ಬ್ಲಡ್ ಅದಕ್ಕೆ ಪ್ರಾಣಾಧಾರವಾಗಿದೆ. ಏ ಕಮ್ ಆನ್, ಅರ್ಥ ಆಗಲಿಲ್ಲ ಅಲ್ಲ? ಲೆಟ್ ಮಿ ಎಕ್ಸ್ಪ್ಲೈನ್. ಅವನಲ್ಲಿ ಜೀವ ಇತ್ತು. ಜೀವ ಇರೋಕ್ಕೆ ಕಾರಣ ರಕ್ತ ಆಧಾರವಾಗಿತ್ತು. ಆಮೇಲೆ ಜೀವ ಉಳ್ಳವರೆಲ್ಲ ಸ್ತೋತ್ರ ಹೇಳ್ರಿ. ಜೀವದಿಂದ ಹೇಳಿದ್ರ? ಜೀವ ಉಳ್ಳವರು ಅಂತ ಹೇಳಿದೆ ನಾನು. ಅದಕ್ಕೆ ಜೀವ ಉಳ್ಳವರೆಲ್ಲ ಸ್ತೋತ್ರ ಹೇಳ್ರಿ. ಜೀವ ಇರೋದಕ್ಕೆ ಕಾರಣ ಏನು ಗೊತ್ತಾ? ರಕ್ತವೇ ಪ್ರಾಣಕ್ಕೆ ಆಧಾರವಾಗಿದೆ. ಹಾಗಾದರೆ ಯೇಸುವಿನಲ್ಲಿ ಏನಿತ್ತು? ಅದಕ್ಕೆ ಆಧಾರ ಯಾವುದು? ದ ಬ್ಲಡ್. ಆ ಜೀವ ನಿನ್ನ ಒಳಗಡೆ ಜೀವಿಸುವಂತೆ ಮಾಡಿದ್ರೆ ಇನ್ನು ನಿನ್ನ ಲೈಫಲ್ಲಿ ಕತ್ಲೆ ಇಲ್ಲ ಅಂತ. ಇಫ್ ಯು ಆರ್ ವಾಕಿಂಗ್ ಇನ್ ದ ಎಟರ್ನಲ್ ಲೈಫ್, ನಿನ್ನ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಆದರೆ ನಿನ್ನ ಮಾರ್ಗದಲ್ಲಿ ಕತ್ತಲೆಗೆ ಪ್ರವೇಶ ಇಲ್ಲ. ಕಮ್ ಆನ್ somebody shout hallelujah. ಯಾರಿಗಾದ್ರೂ ಅರ್ಥ ಆದವರು ಹೇಳ್ರೆ, ನಾನು ದೇವರ ಮಗಳು, ನಾನು ದೇವರ ಮಗನು, ನನ್ನ ಬೆಳಕಿನಲ್ಲಿ ನಡೆಯುವವನಾಗಿರೋದ್ರಿಂದ ಕತ್ತಲೆಗಳಲ್ಲಿ ಪ್ರವೇಶ ಇಲ್ಲ. Absence of light is darkness. ಬೆಳಕಿನ ಅಭಾವ ಕತ್ತಲೆಯನ್ನು ತರುತ್ತೆ. ಆದರೆ ನಿನ್ನ ಜೀವನದಲ್ಲಿ ಕತ್ತಲೆ ಇಲ್ಲ. ರಕ್ಷಣೆ ಹೊಂದಿದವರು, ಯೇಸುವಿನ ರಕ್ತದಿಂದ ವಿಮೋಚಿತರಾಗಿರುವವರು, ಅಲ್ಲಲ್ಲಿ ಯೇಸುವಿನ ರಕ್ತದಿಂದ ಪಾಪಗಳು ತೊಳೆಯಲ್ಪಟ್ಟವರು ಯಾರಾದರೂ ಇದರ ಒಳಗಡೆ ಇದ್ದರೆ ನಿನಗೆ ನಿತ್ಯ ಜೀವ ಇದೆ ಎಂದು ನೀನು ನಂಬಿರುವುದಾದರೆ ಇವತ್ತು ಹೇಳು, ನಿನ್ನ ಮುಂದೆ ಯಾವ ಕತ್ತಲೆಯ ಶಕ್ತಿಗಳು ನಿಲ್ಲಕ್ಕಾಗಲ್ಲ. ಕತ್ತಲೆ ನಿಲ್ಲಕ್ಕಾಗೋದಿಲ್ಲ. ನೀನು ಹೋಗುವ ಆಫೀಸ್ನಲ್ಲಿ, ಹೋಗುವ ಕಾಲೇಜಿನಲ್ಲಿ, ಹೋಗುವ ಮನೆಯಲ್ಲಿ, ಹೋಗುವ ಪಟ್ಟಣದಲ್ಲಿ ಎಲ್ಲೆಲ್ಲೂಯ ನೀನೇ ಬೆಳಕಾಗಿರುತ್ತೀಯ. ಆ ಬೆಳಕು ಕತ್ತಲೆಯಲ್ಲಿ ಪ್ರಕಾಶಿಸುತ್ತೆ. ಆ ಬೆಳಕು ಎಲ್ಲಿ ಹೋರಾಟ ಇದೆಯೋ, ಎಲ್ಲಿ ನಿಂದೆ ಇದೆಯೋ, ಎಲ್ಲಿ ಸೈತಾನ್ನ ಕುತಂತ್ರಗಳಿದೆಯೋ ಅಲ್ಲೇ ನೀನು ಪ್ರಕಾಶಿಸೋದು. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ. ಹಲೋ ಹಲೋ, ಅರ್ಥ ಆಗ್ತಾ ಇದೆಯಾ? ನಿನಗೆ ತೊಂದರೆ ಇದೆ, ಕಷ್ಟ ಇದೆ, ಇಕ್ಕಟ್ಟಿದೆ, ಪ್ರತಿಕೂಲ ಇದೆ. ಆದರೆ ನೀನು ಬರೋವರೆಗೂ, ಪ್ರೈಸ್ ಗಾಡ್, ಬರೋವರೆಗೂ ಅಲ್ಲಿ ಪ್ರತಿಕೂಲ ತಾಂಡವ ಆಡ್ತಾ ಇರುತ್ತೆ. ಆದರೆ ನೀನು ಬಂದ ಮೇಲೆ ನಿನ್ನಲ್ಲಿರುವ ಬೆಳಕು ಆ ಕತ್ತಲೆಯನ್ನು ಅಟ್ಟು ಬಿಡುತ್ತೆ. Come on somebody, shout hallelujah. Blessed be the name of the Lord. ನೆಕ್ಸ್ಟ್ ಪದ ನನಗೆ ಬಹಳ ಇಷ್ಟ. ಕತ್ತಲೆಯು ಆ ಬೆಳಕನ್ನ ಮುಸುಕಲಿಕ್ಕಾಗಲ್ಲ. ನೀನು ಮುಟ್ಟಕ್ಕಾಗಲ್ಲ, ನಿನ್ನ ಕುಟುಂಬವನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಮಕ್ಕಳನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಭವಿಷ್ಯವನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಸೇವೆಯನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಸಭೆಯನ್ನು ಮುಟ್ಟಕ್ಕಾಗಲ್ಲ. ಜೀವ ಉಳ್ಳವರು ಯಾರಾದರೂ ಇದರ ಒಳಗಡೆ ಇದ್ರೆ ಅಲ್ಲೆಲ್ಲೂಯ ಪ್ರಾಣಕ್ಕೆ ಆಧಾರವಾಗಿರುವ ಎಲ್ಲ ರಕ್ತಕ್ಕಿಂತ ಅಮೂಲ್ಯವಾದ ಯೇಸುವಿನ ರಕ್ತ ನಿನ್ನಲ್ಲಿ ಹರಿಯುತ್ತಾ ಇದೆ ಎಂದು ನೀನು ನಂಬಿರುವುದಾದರೆ ಬೆಳಕಲ್ಲಿ ನಡೀತೀನಿ. ಐ ವಾಕ್ ಇನ್ ದ ಲೈಟ್. ವೇರ್ ಎವರ್ ದ ಡಾರ್ಕ್ನೆಸ್ ಇಸ್ ದೇರ್, ವೆನ್ ಐ ಎಂಟರ್ ದ ಡಾರ್ಕ್ನೆಸ್ ವಿಲ್ ಡಿಸಪಿಯರ್. ಕತ್ತಲೆ ಮಾಯ ಆಗಬೇಕು, ಆ ರೋಗ ಮಾಯ ಆಗಲೇಬೇಕು, ಆ ಬಂಧನ ಮಾಯ ಆಗಲೇಬೇಕು, ಆ ಪಾರಂಪರ್ಯ ಕಟ್ಟುಗಳು ಮುರಿಲೇಬೇಕು, ಆ ಶಾಪ ಹೊರಗಡೆ ಹೋಗ್ಲೇಬೇಕು. ಏ ಕಮಾನ್, ಬೆಳಕಿನವರು ಯಾರಾದರೂ ಇದರ ಒಳಗಡೆ ಇದ್ರೆ ಸೈತಾನನ್ನು ಕೇಳೋ ರೀತಿಯಲ್ಲಿ, ಕಾಣುವ ರೀತಿಯಲ್ಲಿ ಅದನ್ನು ಘೋಷಿಸ್ರಿ.
ಅದನ್ನ ತೋರಿಸ್ರಿ, ಅದನ್ನ ಯಾವ ರೀತಿ ತೋರಿಸ್ತೀರೋ ಅಂತ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಏ ಸೈತಾನನೇ, ನಿನಗೆ ನನ್ನ ಮೇಲೆ ಯಾವ ಬಾಧ್ಯತೆ ಇಲ್ಲ, ನನ್ನ ಕುಟುಂಬದ ಮೇಲೆ ಇಲ್ಲ, ನನ್ನ ಮಕ್ಕಳ ಮೇಲೆ ಇಲ್ಲ, ನನ್ನ ಭವಿಷ್ಯದ ಮೇಲೆ ಇಲ್ಲ. ಕಮಾನ್ ಕಮಾನ್ ಕಮಾನ್. ಅರ್ಥ ಆದವರು, ಯೇಸುವಿನ ನಾಮದಲ್ಲಿ ಸತ್ಯ ತಿಳಿದವರು, ಅದನ್ನು ಅರ್ಥ ಮಾಡಿಕೊಂಡವರು. Because I cleansed by the blood of Jesus Christ. ಯೇಸುವಿನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಿದ್ದೇನೆ. ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ಶುದ್ಧಿ ಮಾಡುವ ರಕ್ತ. ಸೈತಾನನಿಗಿನ್ನ ಅವಕಾಶ ಇಲ್ಲ. ಅವನು ನಿನ್ನನ್ನು ಗಿಲ್ಟ್ ತರೋದಕ್ಕೆ, ನಿನ್ನನ್ನು ಮತ್ತೆ ನಿನ್ನ ತಲೆ ಎತ್ತದಂಗೆ ಮಾಡೋಕ್ಕೆ, ಹಳೇ ಪಾಪಗಳನ್ನೆಲ್ಲ ನೆನಪು ಮಾಡಿಸಿ, ಅಯ್ಯೋ ನೀನು ಹೆಂಗೆ ಸ್ತೋತ್ರ ಹೇಳ್ತೀಯಪ್ಪ. ಸೈತಾನ್ನೇ, ಯೇಸುವಿನ ರಕ್ತ ಸಕಲ ಪಾಪಗಳನ್ನು ಅವನು ತೊಳೆದು ಶುದ್ಧಿ ಮಾಡಿರೋದ್ರಿಂದ ಈಗ ನನಗೊಂದು ನಿತ್ಯ ಜೀವ ಇದೆ, ನನಗೊಂದು ಸಮೃದ್ಧಿಯ ಜೀವನ ಇದೆ. ನಾನು ಬೆಳಕಿನಲ್ಲಿ ನಡೀತಾ ಇರೋದ್ರಿಂದ ಕತ್ತಲೆ ನನ್ನನ್ನು ಮುಸುಕಕ್ಕಾಗಲ್ಲ, ಕತ್ತಲೆಯ ಶಕ್ತಿಗಳು ಮುಸುಕಕ್ಕಾಗಲ್ಲ. The blood, ಕಾಲ್ವರಿ ಶಿಲುಬೆಯಲ್ಲಿ ಸುರಿಸಿದ ರಕ್ತ, ಹಾಬೇಲ್ನ ರಕ್ತಕ್ಕಿಂತ ಹಿತಕರವಾಗಿ ಇವತ್ತು ಮಾತಾಡ್ತಾ ಇದೆ. ಸೈತಾನ್ ಏನಾದರೂ ಬಂದು ನಿನ್ನ ಹಳೆ ಸ್ಟೋರಿ ನನಗೆ ಗೊತ್ತಿಲ್ವಾ ಅಂದರೆ ಈ ರಕ್ತ ಕವರ್ ಮಾಡುತ್ತೆ, ತೋರ್ಸಪ್ಪ. ಸೈತಾನ್ ಬ್ಲೈಂಡ್ ಆಗಿಬಿಡ್ತಾನೆ. ಅಯ್ಯೋ ತಪ್ಪಾದ ಅಡ್ರೆಸ್ ಬಂದೆ ಅಂತ ಓಡೋಗ್ತಾನೆ. ಇವತ್ತು ಯೇಸುವಿನ ರಕ್ತ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಮಕ್ಕಳನ್ನು, ನಿನ್ನ ವಾಗ್ದಾನಗಳನ್ನು, ನಿನ್ನ ಭವಿಷ್ಯವನ್ನು ಅದು ಆವರಿಸಲ್ಪಟ್ಟಿರೋದ್ರಿಂದ ಒಂದು ಶತ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಕುಟುಂಬವನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಸೇವೆಯನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಆರೋಗ್ಯವನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಆಯುಸ್ಸನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಮನೆಯವರನ್ನ ಮುಟ್ಟಕ್ಕಾಗಲ್ಲ, ನೀನು ಯಾರ ಜೊತೆ ಕನೆಕ್ಟ್ ಆಗಿದೆಯೋ ಅವ್ರನ್ನ ಮುಟ್ಟಕ್ಕಾಗಲ್ಲ. ಒಪ್ಪುವವರೇ ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ನನ್ನ ಮೆಸೇಜಿನ ಇಂಟ್ರೊಡಕ್ಷನ್ ಮಾತ್ರ ಹೇಳಿದೆ. ಲೆಟ್ ಮಿ ಟ್ರೈ ಟು ಶೇರ್ ಇನ್ ದ ಸೆಕೆಂಡ್ ಸರ್ವಿಸ್ ಅದರ ಪಾಯಿಂಟ್ಸ್ ನಾನು ಹೇಳ್ತೀನಿ. ಹೌ ಇಟ್ ವಿಲ್ ವರ್ಕ್, ಈ ರಕ್ತ ಯಾವ ರೀತಿಯಲ್ಲಿ ನಮ್ಮಲ್ಲಿ ಕ್ರಿಯೆ ಮಾಡುತ್ತೆ ಎಂಬುದನ್ನು ನಾನು ನಿಮ್ಮ ಹತ್ರ ಮಾತಾಡ್ತೀನಿ. ಆಮೇಲೆ ಇಫ್ ಗಾಡ್ ಪರ್ಮಿಟ್ಸ್, ದೇವರ ಪರ್ಮಿಷನ್ ಕೊಟ್ಟರೆ ಆಮೇಲೆ ಅರ್ಥ ಆದವ್ರು ಆಮೇಲೆ ಹೇಳ್ರಿ. ಪಕ್ಕದಲ್ಲಿರೋರು ಕೈ ಕೊಟ್ಟಲ್ರಿ. ಯೇಸುವಿನ ರಕ್ತ ಜಯದ ರಕ್ತ, ಯೇಸುವಿನ ರಕ್ತ ಬಿಡುಗಡೆಯ ರಕ್ತ, ಯೇಸುವಿನ ರಕ್ತ ಅದ್ಭುತದ ರಕ್ತ, ಯೇಸುವಿನ ರಕ್ತ ಸಂಪೂರ್ಣ ಬಿಡುಗಡೆಯ ರಕ್ತ. ಹಲ್ಲೆಲೂಯಾ, ಬೋಲೋ ಯೇಸು ಮಸೀಹ್ ಕಿ.